ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು TCHR. ಇವತ್ತು ನಾವು ಅಮೈನ್ಸ್ ಮತ್ತು ಪಾಲಿಮರ್ಸ್ ಟಾಪಿಕ್ಸ್ನ ನೋಡ್ತಾ ಇದ್ದೀವಿ, 2 ಚಾಪ್ಟರ್ಸ್ ಟುಗೆದರ್. ಆ್ಯಂಡ್ ನೆಕ್ಸ್ಟ್ ಸೆಷನ್ನು ಸಂಡೇ ಇರುತ್ತೆ, ಸೊ ಅಲ್ಲಿ MCQನ ಸಾಲ್ವ್ ಮಾಡ್ತೀವಿ. ಸೊ ವೆಲ್ಕಮ್ ಟು ಟುಡೇ ಸೆಷನ್ ಆ್ಯಂಡ್ ಆಲ್ಸೋ ಟು ದ ಸಂಡೇ ಸೆಷನ್. ಫಸ್ಟು ಕ್ಲಾಸ್ ನೋಟ್ಸ್ ಬೇಕು ಅಂದರೆ ರೆಗ್ಯುಲರ್ ಏನು ಮಾಡ್ತೀರಾ, ಲಿಂಕ್ ಇದೆ, ಅದನ್ನು ಫಿಲ್ ಮಾಡಿ ನಿಮಗೆ ನೋಟ್ಸ್ ಬರುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಾಟ್ ಇಲ್ಲಿ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ನೋಡ್ಕೊಳ್ಳೋಣ ಫಸ್ಟು. This is a mark distribution. So from amines, ಈ ಅಮೈನ್ಸ್ ಚಾಪ್ಟರಿಂದ ನಿಮಗೆ 6 ಮಾರ್ಕ್ ಕ್ವಶನ್ ಬರುತ್ತೆ. ಒಂದು ಮಾರ್ಕರ್ ಬರುತ್ತೆ, ಇನ್ನೊಂದು 5 ಮಾರ್ಕರ್ ಬರುತ್ತೆ. ಆ್ಯಂಡ್ ದ ಅದರ್ ಒನ್ ಇಸ್ ಪಾಲಿಮರ್ಸ್ ಚಾಪ್ಟರಿಂದ ಒಂದೇ ಒಂದು 5 ಮಾರ್ಕರ್ ಮಾತ್ರ ಬರುತ್ತೆ. ದೆರ್ ವೋಂಟ್ ಬಿ ಎನಿ 1 ಮಾರ್ಕರ್. ಸೊ ಇದನ್ನು ಬೇಸಿಸ್ ಆಗಿಟ್ಕೊಂಡು 2 ಚಾಪ್ಟರ್ ಸೇರಿ 11 ಮಾರ್ಕ್ಸ್ ವೇಟೇಜ್ ಇದೆ. ಈ ಆರ್ಗ್ಯಾನಿಕ್ ಚಾಪ್ಟರ್ಸ್ ಎಲ್ಲ ಪಾರ್ಟ್ ಡಿನಲ್ಲಿ ಬರುತ್ತೆ. ಸೊ ಯು ಕ್ಯಾನ್ ಸಿ ದ್ಯಾಟ್ ಪಾರ್ಟ್ ಡಿನಲ್ಲಿದೆ. ಒಂದೊಂದಾಗಿ ನೋಡ್ತಾ ಹೋಗೋಣ. Types and distinguish between amines. So amines andre compounds containing NH2 group. ಇಲ್ಲಿ ನಾವು ಟೈಪ್ಸ್ ನೋಡಿದಾಗ ಪ್ರೈಮರಿ ಅಮೈನ್ ಇದೆ, ಸೆಕೆಂಡರಿ ಅಮೈನ್ ಇದೆ, ಟರ್ಷರಿ ಅಮೈನ್ ಇದೆ. ಸೊ NH2 ವಿತ್ 1 ಆಲ್ಕೈಲ್ ಗ್ರೂಪ್, ಫಾರ್ ಎಕ್ಸಾಂಪಲ್ CH3 ಅಟ್ಯಾಚ್ ಮಾಡಿದ್ರೆ, ಅಥವಾ CH3 CH2 NH2 ಅಟ್ಯಾಚ್ ಮಾಡಿದ್ರೆ ಪ್ರೈಮರಿ ಆಯಿತು. ಎನ್ಗೆ 2 ಹೈಡ್ರೋಜನ್ಸ್ ಅಟ್ಯಾಚ್ ಮಾಡ್ತೀನಿ, 1 ಹೈಡ್ರೋಜನ್ ಇಲ್ಲಿ ಅಟ್ಯಾಚ್ ಮಾಡ್ತೀನಿ, 2 ಆಲ್ಕೈಲ್ ಗ್ರೂಪ್ಸನ್ನು ಈ ಥರ ಅಟ್ಯಾಚ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಟ್ ಕ್ಯಾನ್ ಬಿ CH3 NH CH3. Can you see there are 2 alkyl groups attached to nitrogen. So this is called a secondary amine. Tertiary amine ಅಂದರೆ ಒಂದು ನೈಟ್ರೋಜನ್ಗೆ 3 alkyl group R R R ಅಥವಾ R R dash ಡಿಫ್ರೆಂಟ್ ಅಮೈನ್ಸ್ ಆಗಿದೆ. ಯು ಕ್ಯಾನ್ ನೇಮ್ ಇಟ್ ಇನ್ ಡಿಫ್ರೆಂಟ್ ವೇಸ್. ಫಾರ್ ಎಕ್ಸಾಂಪಲ್ C2H5 ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ ತಿರ್ಗಾ CH3 ಇದೆ ಅಂತ ಇಟ್ಕೊಳ್ಳಿ. ಹೌ ಡು ಯು ನೇಮ್ ದಿಸ್? ನೇಮಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಪ್ರೈಮರಿ ಅಮೈನ್ ಆ್ಯಂಡ್ ದ ಸೆಕೆಂಡರಿ ಅಮೈನ್ ಆ್ಯಂಡ್ ದ ಟರ್ಷರಿ ಅಮೈನ್. ಸೊ ಇಲ್ಲಿ ಇದನ್ನು IUPAC ನೇಮ್ ಮಾಡುವಾಗ ಫಸ್ಟ್ ಪಾರ್ಟ್ ಇಸ್ ಆಲ್ಕೇನ್. ಆಲ್ಕೇನ್ ಅಂದರೆ CnH2n+2. ಇದರಲ್ಲಿ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡಿ ಇಫ್ ಯು ಪುಟ್ NH2 ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಆಲ್ಕೇನ್ ಅಮೈನ್. ಸೊ ಇದು ಈಥಾಲ್ ಗ್ರೂಪ್. ಸೊ ದ ನೇಮ್ ಇಸ್ ಇಥನಮೈನ್. ಸೆಕೆಂಡರಿ ಅಮೈನ್ ಮತ್ತು ಟರ್ಷರಿ ಅಮೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಅದರಿಂದ ಇದರಲ್ಲಿ IUPAC ನಾಮೆನ್ಕ್ಲೇಚರ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಇವಾಗ CH3 CH3 ಒಂದನ್ನು ನಾವು ಪ್ರಿನ್ಸಿಪಲ್ ಆಗಿ ತೊಗೊಳ್ತೀವಿ, ಇನ್ನೊಂದನ್ನು ಸಬ್ಸ್ಟಿಟ್ಯೂಯೆಂಟ್ ಆಗಿ ತೊಗೊಳ್ತೀವಿ. ದರ್ ಇಸ್ CH3 ಗ್ರೂಪ್ ಅಟ್ಯಾಚ್ ಟು ನೈಟ್ರೋಜನ್. ಸೊ N-methyl ಇದು ಸಬ್ಸ್ಟಿಟ್ಯೂಂಟ್ ಆಗುತ್ತೆ ಇಲ್ಲಿರೋ CH3. ಇದು ಮೀಥೆನಮೈನ್. ಇಲ್ಲಿ ಲಾಂಗೆಸ್ಟ್ ಚೈನನ್ನು ನೀವು ಪೇರೆಂಟ್ ಚೈನ್ ಆಗಿ ತೊಗೊಳ್ಬೇಕು. ಎನ್ಗೆ 2 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, 2 ಕೂಡ ಮೀಥೈಲ್. ಸೊ NN 2 ಸರ್ತಿ ಅಟ್ಯಾಚ್ ಆಗಿದೆಯಲ್ಲ, ಸೊ ಡೈಮೀಥೈಲ್ ಇಥೆನಮೈನ್. ದಿಸ್ ಇಸ್ ಹೌ ಯು ನೇಮ್ ಇಟ್. ಇವಾಗೆಲ್ಲಾದರೂ ಈ ಥರ ಇದ್ದರೆ CH3 CH2 N C3H7 ಇತ್ತು ಅಂತ ಇಟ್ಕೊಳ್ಳಿ, ಇಲ್ಲಿ CH3 ಇದೆ. ಆವಾಗ ಲಾಂಗೆಸ್ಟ್ ಚೈನ್ ಯಾವುದು? ಇದು. ದಿಸ್ ಬಿಕಮ್ಸ್ ದ ಪೇರೆಂಟ್ ಚೈನ್. ಇದು ಈಥಾಲ್ ಗ್ರೂಪು, 2 ಕಾರ್ಬನ್, ಇದು ಮೀಥೈಲ್ ಗ್ರೂಪ್. ಸೊ ಅವಾಗ ಏನಾಗುತ್ತೆ? ಈಥೈಲ್ ಕಮ್ಸ್ ಫಸ್ಟ್ ಇನ್ ದ ಆಲ್ಫಾಬೆಟಿಕಲ್ ಆರ್ಡರ್. N-ethyl, N-methyl, ಇದು 3 ಇದೆ, ಪ್ರೊಪೆನಮೈನ್. ಈ ಥರ ನೇಮ್ ಮಾಡ್ತೀರಾ. ಸೊ ಇದು ಡಿಫ್ರೆಂಟ್ ಆಗಿರೋದ್ರಿಂದ ಎನ್ನನ್ನು ಆ್ಯಡ್ ಮಾಡಬೇಕಿರೋದ್ರಿಂದ ಯು ಹ್ಯಾವ್ ಟು ರಿಮೆಂಬರ್ ಇಟ್. ದೆನ್ ಪ್ರಿಪರೇಷನ್ ಆಫ್ ನೈಟ್ರೋಬೆನ್ಸಿನ್ ಅಥವಾ ರಿಡಕ್ಷನ್ ಆಫ್ ನೈಟ್ರೋಬೆನ್ಸಿನ್ ಟು ಅನಿಲಿನ್. ಸೊ ಅನಿಲಿನ್ ಅಂದರೆ ದಿಸ್ ಇಸ್ ಅರೋಮ್ಯಾಟಿಕ್ ಅಮೈನ್. ಸೊ ಹೌ ಡು ಯು ಪ್ರಿಪೇರ್ ಇಟ್? ರಿಡಕ್ಷನಿಂದ ಪ್ರಿಪೇರ್ ಮಾಡ್ತೀವಿ. ಯಾವ ಥರ ರಿಡ್ಯೂಸ್ ಮಾಡ್ತೀವಿ? ಒಂದು, ಯು ಟೇಕ್ ದ ನೈಟ್ರೋಬೆನ್ಸಿನ್. ನೈಟ್ರೋಬೆನ್ಸಿನ್ ಅಂದರೆ ಬೆನ್ಸಿನ್ ರಿಂಗ್ ಇದೆ, NO2 ಇದೆ. ಇದನ್ನು ರಿಡಕ್ಷನ್ ಅಂದರೆ ಆಕ್ಸಿಜನನ್ನು ರಿಮೂವ್ ಮಾಡಿ ಹೈಡ್ರೋಜನ್ನ ಹಾಕಬೇಕು ಅಂದರೆ ವಾಟ್ ಯು ಹ್ಯಾವ್ ಟು ಡೂ ಇಸ್, ಇದು ಪ್ರಾಡಕ್ಟ್. ಈ ಥರ ಡೈರೆಕ್ಟ್ ಈಕ್ವೇಷನ್ ಅವರೇ ಕೊಟ್ಬಿಟ್ರೆ ಈಸಿ ಆಗಿರುತ್ತೆ. ಯು ನೋ ನೈಟ್ರೋಬೆನ್ಸಿನ್, ಯು ನೋ ದಟ್ ಇಟ್ ಇಸ್ ಅನಿಲಿನ್. ಯು ಕ್ಯಾನ್ ರಿಡ್ಯೂಸ್ ಇಟ್ ಯೂಸಿಂಗ್ ಹೈಡ್ರೋಜನ್ ಓವರ್ ಪೆಲ್ಲಾಡಿಯಂ in the presence of ethanol, athwa you can also do this by treating this one with tin and HCl athwa iron and HCl. Okay, this is the method to prepare nitroalkane or reduce to alkanamines by this method. So this has come in one question paper, so you have to remember it. ಇದಕ್ಕೆ sentence accordingly ಬರ್ಕೊಳ್ಳಿ. Then ammonolysis. Ammonolysis ಅಂದರೆ ಅಮೋನಿಯಾ ತಗೊಳ್ಳಿ, NH3. you are going to treat it with alkyl halide. ಏನಾಗುತ್ತೆ ಅಂದರೆ ಅಮೋನಿಯಾ ಹೋಗಿ ಎರಡರ ಮಧ್ಯೆ ಕೂತ್ಕೊಳ್ಳುತ್ತೆ. ದಿಸ್ ಇಸ್ ನಾಟ್ ದ ಮೆಕ್ಯಾನಿಸಮ್ ಅಗೇನ್. ಆರ್ ಆವಾಗೇನಾಯಿತು?
NH3 X ಆಯಿತು. ಇದರಿಂದ ಒಂದು HX ಹೋಯಿತು ಅಂತ ಇಟ್ಕೊಳ್ಳಿ, ಆಗ RNH2 ಉಳಿಯಿತು. ಇದೇನು ಪ್ರೈಮರಿ ಅಮೈನ್. ಇದನ್ನು ಇನ್ನೊಂದು RX ಜೊತೆ ಟ್ರೀಟ್ ಮಾಡಿ, ಆಲ್ಕೈಲ್ ಹ್ಯಾಲೈಡ್ ಜೊತೆ. ಇಲ್ಲಿಂದ ಒಂದು X ಹೋಯಿತು, ಇಲ್ಲಿಂದ ಒಂದು H ಹೋಯಿತು. ಸೊ ಯು ಗೆಟ್ RNH. ಈ R ಗ್ರೂಪ್ ಬಂದು ಅಟ್ಯಾಚ್ ಆಗುತ್ತೆ. ದಿಸ್ ಇಸ್ ದ ಸೆಕೆಂಡ್ರಿ ಅಮೈನ್. ಇನ್ನೊಂದು RX ಹಾಕಿ, ಈ ಹೈಡ್ರೋಜನು ಈ X ಜೊತೆ ಹೋಗುತ್ತೆ. ಸೊ ಯು ವಿಲ್ ಎಂಡ್ ಅಪ್ ವಿತ್ RNR. ಒಂದು ಮುಂದು alkyl group ಇಲ್ಲಿ ಬರುತ್ತೆ. If you are going to treat it with one more RX, then you get R, N, R, R. Already 3 ಇತ್ತು, ಇದಕ್ಕೆ 4th ಅಟ್ಯಾಚ್ ಆಗಿದೆ, ನೈಟ್ರೋಜನ್ ವ್ಯಾಲೆನ್ಸಿ 3. So you get quaternary ammonium salt. This is the method to prepare different amines. ಇದು ಟರ್ಷರಿ ಅಮೈನ್ ಆಯಿತು, ಸೆಕೆಂಡ್ರಿ ಅಮೈನ್ ಆಯಿತು, ಪ್ರೈಮರಿ ಅಮೈನ್ ಆಯಿತು. ಎಲ್ಲನ ನೀವು ಸ್ಟಾರ್ಟಿಂಗ್ ಫ್ರಮ್ ಅಮೋನಿಯಂ ಅಂಡ್ ಆಲ್ಕೈಲ್ ಹ್ಯಾಲೈಡ್ ಇಂದ ಪಡ್ಕೊಳ್ತೀರಾ. ಇನ್ ಕೇಸ್ ಇಫ್ ದೇ ಮೇ ಗಿವ್ ಲೈಕ್ ದಿಸ್ NH3 ಪ್ಲಸ್ 2 ಮಾಲಿಕ್ಯೂಲ್ಸ್ ಆಫ್ RX ಏನು ಕೊಡುತ್ತೆ ಅಂತ ನೆನ್ಪಿಟ್ಕೊಳ್ಬೇಕು. 2 ಮಾಲಿಕ್ಯೂಲ್ಸ್ ಆಫ್ RX ಜೊತೆ ಟ್ರೀಟ್ ಮಾಡಿದ್ರೆ ನಿಮಗೆ, 1 ಮಾಲಿಕ್ಯೂಲ್ ಜೊತೆ ಟ್ರೀಟ್ ಮಾಡಿದರೆ ಪ್ರೈಮರಿ ಅಮೈನ್, 2 ಮಾಲಿಕ್ಯೂಲ್ ಜೊತೆ ಟ್ರೀಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೆಕೆಂಡ್ರಿ ಅಮೈನ್. Then we have Gabriel thalamide synthesis. This is an important method to prepare the aromatic primary amine. ನೆನ್ಪಿಟ್ಕೊಳ್ಳಿ ಅಲಿಫಾಟಿಕ್ ಯಾವುದು, ಅರೋಮ್ಯಾಟಿಕ್ ಯಾವುದು ಅಂತ. ಸೊ ವಿಲ್ ಸ್ಟಾರ್ಟ್ ವಿತ್ ಥಾಲಿಮೈಡ್. ಸಾರಿ, ಥಾಲಿಮೈಡ್ ಅಂದರೆ ಹೇಗೆ ಥಾಲಿಕ್ ಆ್ಯಸಿಡ್ ತೊಗೊಳ್ಬೇಕು, ಅದನ್ನು ಅಮೋನಿಯಾ ಜೊತೆ ಟ್ರೀಟ್ ಮಾಡಿದ್ರೆ ನಿಮಗೆ ಥಾಲಿಮೈಡ್ ಸಿಗುತ್ತೆ. ಅಂದರೆ CONH, ದಿಸ್ ಇಸ್ ಕಾಲ್ಡ್ ಅಸ್ ಥಾಲಿಮೈಡ್. ಸೊ ಹೆಸರು ಸ್ಟಾರ್ಟಿಂಗೇ ಇರೋದ್ರಿಂದ ಈಸಿ ಆಗುತ್ತೆ. ದಿಸ್ ಇಸ್ ಟ್ರೀಟೆಡ್ ವಿತ್ KOH. ಇಲ್ಲಿಂದ OH, ಇಲ್ಲಿಂದ H ಹೋಯಿತು. ವಾಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್? C double bond O, C double bond O, NK, potassium salt of thalamide. Then you are going to treat it with RX. This ಇದು ಪ್ರೈಮರಿ ಅಮೈನ್ ಅನ್ನು ಪ್ರಿಪೇರ್ ಮಾಡೋಕ್ಕೆ ಮಾತ್ರ ಆಗುತ್ತೆ, ಅರೋಮ್ಯಾಟಿಕ್ ಪ್ರೈಮರಿ ಅಮೈನ್. ಸೊ ಯು ಟೇಕ್ ದಿಸ್, ಸಾರಿ ಅಲಿಫಾಟಿಕ್ ಪ್ರೈಮರಿ ಅಮೈನ್ ಅನ್ನು. Then you are going to treat it with RX. K will go with X here so that you get substituted. C ಇದೆ, ಇಲ್ಲಿ ಡಬಲ್ ಬಾಂಡ್ O ಇದೆ, ಇಲ್ಲೂ C ಡಬಲ್ ಬಾಂಡ್ O ಇದೆ. Then you are going to get NR. R ಅಂದ್ರೆ alkyl substituted thalamide. Then you are going to treat it with sodium hydroxide. Sodium hydroxide ಜೊತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ? What is the answer if you treat sodium hydroxide? Any guesses? Guess ಆಗುತ್ತಾ? So we are going to get the compound. ಇಲ್ಲಿ ಬರೀತೀನಿ ಈ ಥರ. ಇಲ್ಲಿ ನಾನು NaOH ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಈ ಥರ ಬರಿತೀನಿ NaOH. ಈ ಎರಡು H ಕೂಡ ಇದ್ರ ಜೊತೆ ಹೋಗುತ್ತೆ, ONA ಇದಕ್ಕೆ ಬಂದು ಅಟ್ಯಾಚ್ ಆಗುತ್ತೆ. ಸೊ ಯು ಗೆಟ್ COONA ಇಲ್ಲಿ, ಆ್ಯಂಡ್ ಹಿಯರ್ ಆಲ್ಸೋ ಯು ಗೆಟ್ COONA ಅಲಾಂಗ್ ವಿತ್ R ಇತ್ತು, N ಇತ್ತು, ಈ ಬಾಂಡ್ ಕ್ಲೀವ್ ಆಯಿತು, 2 ಹೈಡ್ರೋಜನ್ ಅಟ್ಯಾಚ್ ಆಗಿದೆ, RNH2. This is the primary amine. So either Gabriel thalamide ನೋಡ್ಕೊಳ್ಳಿ, ಅಥವಾ there is one more Hoffman bromamide. ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. Hoffman bromamide, ಇದು ಬ್ರೋಮಮೈಡ್ ಡಿಗ್ರೇಡೇಷನ್. ಸೊ ಏನೆಲ್ಲ ಇರಬೇಕು ಇದರಲ್ಲಿ? ಒಂದು ಸ್ಟಾರ್ಟಿಂಗ್ ಕಂಪೌಂಡು ಅಮೈಡ್, ಬ್ರೋಮ್ ಅಮೈಡ್, ಎರಡು ಟರ್ಮ್ ಇದು ಕಾಂಬಿನೇಷನು. ಸೊ ಯು ಶುಡ್ ಹ್ಯಾವ್ ಬ್ರೋಮಿನ್ ಆ್ಯಂಡ್ ಅಮೈಡ್. ಸೊ ವಾಟ್ ಇಸ್ ಅಮೈಡ್? RCONH2 ಇಸ್ ಅಮೈಡ್. ಇದನ್ನು ಬ್ರೋಮಿನ್ ಜೊತೆ ಟ್ರೀಟ್ ಮಾಡ್ತೀರಾ, ಬಟ್ ದಿಸ್ ರಿಕ್ವೈರ್ಸ್ ದ ಪ್ರೆಸೆನ್ಸ್ ಆಫ್ ಅನ್ ಆಲ್ಕಲೈನ್ ಸೊಲ್ಯೂಷನ್, ಅಥವಾ ಆಲ್ಕಲಿ ಬೇಕು, ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡ್ತೀರಾ. ರಿಯಾಕ್ಷನನ್ನು ಆಮೇಲೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಾವು ಏನಾಗುತ್ತೆ ಅಂದರೆ, ಇಲ್ಲಿ ಬ್ರೋಮೈಡ್ ಎಷ್ಟು ಬ್ರೋಮಿನ್ ಇದೆ? 2 ಬ್ರೋಮ್ ಇದೆ. 2 ಬ್ರೋಮಿನ್ 2 ಸೋಡಿಯಂ ಒಟ್ಟಿಗೆ ಹೋಗುತ್ತೆ. ಸೊ ಯು ಗೆಟ್ NaBr. ಆಯಿತಾ? ಆಮೇಲೆ ಇನ್ನೆರಡು ಸೋಡಿಯಂ ಇತ್ತು, ಆ 2 ಸೋಡಿಯಮು ಇಲ್ಲಿರೋ ಕಾರ್ಬನ್ CO, ಕಾರ್ಬೋನಿಲ್ ಗ್ರೂಪು, ಪ್ಲಸ್ ಇಲ್ಲಿಂದ ಆಕ್ಸಿಜನ್ ಜೊತೆ ಹೋದರೆ ಯು ಗೆಟ್ Na2CO3, ಪ್ಲಸ್ ಇಲ್ಲಿ ಹೈಡ್ರೋಜನ್ ಇದೆ. ಸೊ ದ ಅದರ್ ಪ್ರಾಡಕ್ಟ್ ಮಸ್ಟ್ ಬಿ ವಾಟರ್. ಎಲಾಂಗ್ ವಿತ್ ದಟ್ ಈ ಮಧ್ಯದಿಂದ ಒಂದು ಕಾರ್ಬೋನಿಲ್ ಗ್ರೂಪ್ ಹೋದರೆ ವಾಟ್ ಯು ಆರ್ ಗೋಯಿಂಗ್ ಟು ಎಂಡ್ ಅಪ್ ವಿತ್? RNH2. ದಿಸ್ ಇಸ್ ದ ಮೇನ್ ಪ್ರಾಡಕ್ಟ್, ದಿಸ್ ಇಸ್ ದ ಪ್ರೈಮರಿ ಅಮೈನ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇನ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್
ಇಲ್ಲಿರೋ ಕಾರ್ಬನ್ ಇಫ್ ಯು ಕನ್ಸಿಡರ್ ಆಲ್ಕೈಲ್ ಗ್ರೂಪಲ್ಲಿ ಎಷ್ಟು ಕಾರ್ಬನ್ ಇದೆಯೋ ಪ್ಲಸ್ ಒಂದು ಕಾರ್ಬನ್ ಇತ್ತು, ಆಲ್ಕೈಲ್ ಗ್ರೂಪಲ್ಲಿರೋ ಕಾರ್ಬನ್ ಪ್ಲಸ್ ಒಂದು ಕಾರ್ಬನ್ ಇತ್ತು. ಬಟ್ ಇನ್ ದ ಪ್ರಾಡಕ್ಟ್ ಇಲ್ಲಿರೋ ಒಂದು ಕಾರ್ಬನ್ ಇಲ್ಲಿ ಗ್ರೂಪ್ ಹೋಗಿರೋದ್ರಿಂದ ದಿಸ್ ಇಸ್ ಕಾಲ್ಡ್ ಅಸ್ ಡಿಗ್ರೇಡೇಷನ್. ದರ್ ಇಸ್ ದ ಡಿಗ್ರೇಡೇಷನ್ ಅಥವಾ ಡಿಗ್ರೇಡೇಷನ್ ಇನ್ ದ ಸೀರೀಸ್ ಅಂದರೆ ಒಂದು ಕಾರ್ಬನ್ ಕಡಿಮೆ ಆಗಿದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಹಾಫ್ಮನ್ ಬ್ರೋಮೊಮೈಡ್ ಡಿಗ್ರೇಡೇಷನ್. ಹೋಪ್ ಇಟ್ಸ್ ಕ್ಲಿಯರ್ ಟು ಯು. ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ, ಐ ವಿಲ್ ರಿಪ್ಲೈ ಟು ದ್ಯಾಟ್. ಬಯಾಲಜಿ ಪಾಸಿಂಗ್ ಲೆವೆಲ್, ನನಗೆ ಬಯಾಲಜಿ ಗೊತ್ತಿಲ್ಲಪ್ಪ, ಬಯಾಲಜಿ ಕ್ಲಾಸಲ್ಲಿ ನೋಡೋಣ. ದೇ ಸ್ಕಿಪ್ಡ್ ಅಮೈನ್ಸ್ ಆ್ಯಂಡ್ ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ ಲೆಸನ್ಸ್. ಸೊ ಮ್ಯಾಮ್, ಬೈ ಸ್ಕಿಪ್ಪಿಂಗ್ ದ್ಯಾಟ್ 2 lessons ಇಸ್ ಇಟ್ ಪಾಸಿಬಲ್ ಟು ಟೇಕ್ 15 out of 15? ಹೌ ಡು ಯು ಗೆಟ್? ಬಿಕಾಸ್ ನಿಮಗೆ ಒಂದು ಮಾರ್ಕರ್ ಬರುತ್ತಲ್ಲ, ಇಫ್ ಯು ಸ್ಕಿಪ್ ಈ ಪಾರ್ಟಲ್ಲಿ ಬರುತ್ತೆ, ಬಟ್ ಒಂದು ಮಾರ್ಕರ್ ಏನು ಮಾಡ್ತೀರಾ? MCQ ಕ್ಲಾಸ್ ನೀಡೆಡ್, ದಿಸ್ ವಿಲ್ ಬಿ ಡನ್ ಆನ್ ಸಂಡೇ. ನಾನು ಸೆಷನ್ ಸ್ಟಾರ್ಟ್ ಮಾಡಿದಾಗನೇ ಹೇಳಿದ್ದೀನಿ, ಯು ವಿಲ್ ಬಿ you are most welcome to the session on Sunday. All chapters MCQ according to the blueprint ಮಾಡೋಣ, ಅದನ್ನು ಕೂಡ Sunday we'll have a discussion on that. Okay, we'll go to the next one. Questions idre post ಮಾಡಿ, I'll reply to that. Carbalamine, this is the reaction of amine. ಇದು previous question paper ಅಲ್ಲಿ ಇದೆ, model question paper ಅಲ್ಲಿ. So what is carbalamine reaction? This you have already done in the laboratory. ಏನು ಮಾಡ್ತೀರಾ ಇಲ್ಲಿ ಕಾರ್ಬೈಲಮನ್ ರಿಯಾಕ್ಷನ್ ಅಲ್ಲಿ? ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಅಮೈನ್. ಇಲ್ಲ ಅಮೈನ್ ಇರೋದ್ರಿಂದ ಯು ಸ್ಟಾರ್ಟ್ ವಿತ್ ಅಮೈನ್. ಯು ಟ್ರೀಟ್ ಇಟ್ ವಿತ್ ಕ್ಲೋರೋಫಾರ್ಮ್. ವಾಟ್ ಇಸ್ ದ ಫಾರ್ಮ್ ಆಫ್ ಕ್ಲೋರೋಫಾರ್ಮ್? CHCl3 ಪ್ಲಸ್ 3KOH. ಬ್ಯಾಲೆನ್ಸಿಂಗ್ ನಂಬರ್ ಗೊತ್ತಿದ್ರೆ ಬರೀರಿ, ಇಲ್ಲಾಂದರೆ ಯು ಕ್ಯಾನ್ ರೈಟ್ ಇಟ್ ಲೇಟರ್, ಯು ಕ್ಯಾನ್ ಬ್ಯಾಲೆನ್ಸ್ ಇಟ್ ಲೇಟರ್. ಯಾಕೆ 3KOH ಬರ್ತಿದ್ದೀನಿ? ಇಲ್ಲಿ 3Cl ಇದೆ, ರಿಯಾಕ್ಷನ್ ಆಗೋಕ್ಕೆ 3KOH ಬೇಕು, ಆ್ಯಂಡ್ ಯು ಹ್ಯಾವ್ ಟು ಹೀಟ್ ಇಟ್. ಬಟ್ ಹೌ ಡು ಯು ರೈಟ್ ದ ಎಕ್ಸ್ಪ್ಲನೇಷನ್? Aliphatic and aromatic primary amine, they react with chloroform and ethanolic KOH. On heating, they give you the ಏನು ಕೊಡ್ತವೆ? isocyanide. This is called as carbyl amine reaction. So ಇಲ್ಲಿ ಏನೆಲ್ಲ ಹೋಯಿತು? 3Cl ಇಲ್ಲಿಂದ ಹೋಯಿತು, 3K ಇಲ್ಲಿಂದ ಹೋಯಿತು. ದೆನ್ ಯು ಆರ್ ಲೆಫ್ಟ್ ವಿತ್ ವಾಟ್? ಇಲ್ಲಿ ಎಷ್ಟು ಹೆಚ್ಚಿದೆ? 2 + 3 + 3. 3 ಹೆಚ್ಚಿದೆ, 3O ಇದೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 3KCl ಪ್ಲಸ್ 3H2O ಪ್ಲಸ್ ಏನು ಉಳಿತು ನೋಡ್ಕೊಳ್ಳಿ, RN ಇಲ್ಲಿಂದ ಉಳಿದಿದೆ, ಈ ಹೈಡ್ರೋಜನ್ ಹೋಗಿದೆ, ಇಲ್ಲಿ ಒಂದು C ಉಳಿದಿದೆ. ಸೊ ದೇ ಕಂಬೈನ್ ಟು ಗಿವ್ RNC. ದಿಸ್ ಇಸ್ ಕಾಲ್ಡ್ ಅಸ್ CN ಇದ್ರೆ ಸೈನೈಡು, NC ಇದ್ರೆ ಐಸೋಸೈನೈಡ್. ದಿಸ್ product you are going to get. Then we have the diazotization reaction. Diazo ಅಂದ್ರೇನು? ನೈಟ್ರೋಜನ್. ಡೈ ಅಂದರೆ N2 ಇರಬೇಕು ಕಂಪೌಂಡ್ ಅಲ್ಲಿ. It is not the N2 gas. So how do the amines react? You take the primary aliphatic amine again, or you can even take aniline. Then this is made to react with nitrous acid. Nitrous acid ಇವತ್ತು ನಾವು ಲ್ಯಾಬಲ್ಲಿ ಪ್ರಿಪೇರ್ ಮಾಡಿ ಇಡೋಕ್ಕಾಗಲ್ಲ, ಬಿಕಾಸ್ ದಿಸ್ ಇಸ್ ಅನ್ಸ್ಟೇಬಲ್. ದೆನ್ ಇದೆರಡನ್ನ ಟ್ರೀಟ್ ಮಾಡಿದ್ರೆ ನಿಮಗೆ ಡೈಅಜೋನಿಯಂ ಸಾಲ್ಟ್ ಸಿಗುತ್ತೆ. ಡೈಅಜೋನಿಯಂ ಸಾಲ್ಟ್ ಸಿಕ್ಕಿ, ಈ ಡೈಅಜೋನಿಯಂ ಸಾಲ್ಟನ್ನು ಇಫ್ ಯು ಆರ್ ಗೋಯಿಂಗ್ ಟು ಹೈಡ್ರೋಲೈಸ್, ಯುಲ್ ಗೆಟ್ ನೈಟ್ರೋಜನ್ and alcohol. So how do you write the reaction? We'll see the reaction. Primary aliphatic amine. ಇದರಲ್ಲಿ ಈ ರಿಯಾಕ್ಷನ್ ಇಂಪಾರ್ಟೆಂಟು. R ಕೊಡ್ಬೋದು, ಅಥವಾ ಬೆನ್ಸಿನ್ ರಿಂಗ್ ಕೊಡ್ಬೋದು, ಅಥವಾ ಯಾವುದೇ ಆಲ್ಕೈಲ್ ಗ್ರೂಪ್ ಕೊಡ್ಬೋದು. ಯು ಶುಡ್ ಬಿ ಏಬಲ್ ಟು ಆನ್ಸರ್. ಪ್ಲಸ್ HNO2. ಹೌ ಡು ಯು ಗೆಟ್ HNO2? HNO2 ಹೇಗೆ ಬರುತ್ತೆ? How do you get HNO2? By mixing sodium nitrite, NaNO2, ನೆನ್ಪಿಟ್ಕೊಳ್ಳಿ, ನೈಟ್ರೇಟ್ ಬರಿಬೇಡಿ, NaNO2 sodium nitrite plus HCl. ಸೇ 2 molecules of HCl ಅನ್ನು ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಅವಾಗ ಏನು ಬರುತ್ತೆ? ನಾಟ್ 2. ಏನು ಸಿಗುತ್ತೆ ನಿಮಗೆ? Na goes with Cl. Okay, I'll take 1 molecule. Na goes with Cl. ಈ ಥರ ಬರೆದ್ರೆ ನಿಮಗೆ ಈಸಿ ಆಗಿಬಿಡುತ್ತೆ. NaNO2 plus HCl ತಗೊಂಡ್ರೆ Na will go with Cl, you will end up with HNO2. ಸೊ HNO2 ಅಂತಲೂ ಬರಿಬೋದು, ಅಥವಾ NaNO2 ಪ್ಲಸ್ HCl, ಇದೆರಡು ರಿಯಾಕ್ಷನಿಂದ ನಿಮಗೆ HNO2 ಸಿಗುತ್ತೆ. ದಿಸ್ ಇಸ್ ನೈಟ್ರಸ್ ಆಸಿಡ್. ಇದು ರಿಯಾಕ್ಟ್ ಆದಾಗ ವಾಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್? R
ಡೈಅಜೋನಿಯಂ ಸಾಲ್ಟ್ ಎಲ್ಲಿಂದ ಬರುತ್ತೆ? ಕ್ಲೋರೈಡ್ ಇರುತ್ತೆ ಇಲ್ಲಿ. ಸೊ ಆರ್ N2 Cl. ಇಲ್ಲಿ ಪ್ಲಸ್ ಚಾರ್ಜ್ ಇರುತ್ತೆ, ಇಲ್ಲಿ ಮೈನಸ್ ಚಾರ್ಜ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಬೆನ್ಸಿನ್, ಸಾರಿ ಆಲ್ಕೈಲ್ ಡೈಅಜೋನಿಯಂ ಕ್ಲೋರೈಡ್. ಇದನ್ನು ಹೈಡ್ರೋಲೈಸ್ ಮಾಡಿದಾಗ, ಹೈಡ್ರೋಲೈಸ್ ಅಂದರೆ ನಾನು HOH ಅಂತ ಬರಿತೀನಿ. H will go with Cl, N2 gas is liberated, H will go with Cl as HCl. N2 ಗ್ಯಾಸ್ ಹೋದರೆ ಏನು ಉಳಿಯುತ್ತೆ? ಇಲ್ಲಿ R ಉಳಿತು, ಇಲ್ಲಿ OH ಉಳಿತು. ಎರಡು ಕಂಬೈನ್ ಆದರೆ ಯು ಆರ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ಆಲ್ಕೋಹಾಲ್. ಇಫ್ ಯು ಡೂ ದ ಸೇಮ್ ರಿಯಾಕ್ಷನ್ ವಿತ್ ಅನಿಲಿನ್, ಅನಿಲಿನ್ ಜೊತೆ ರಿಯಾಕ್ಷನ್ ಮಾಡ್ತೀರಾ. ಅನಿಲಿನ್ ಅಂದರೆ ಬೆನ್ಸಿನ್ ರಿಂಗ್ ವಿತ್ NH2. ಇವಾಗ NaNO2 ಪ್ಲಸ್ 2HCl. ಯಾಕೆ 2HCl ಹಾಕಬೇಕು? ಇಲ್ಲಿ ಒಂದು Na ಒಂದು Cl ಜೊತೆ ಹೋಯಿತು. ಓಕೆ, ಇಲ್ಲಿಂದ H2 ಹೋಗುತ್ತೆ, ಇಲ್ಲಿಂದ H ಹೋಗುತ್ತೆ, ಆ್ಯಂಡ್ ಇಲ್ಲಿ 2H ಇದೆಯಲ್ಲ. ಸೊ ಯು ಆರ್ ಗೋಯಿಂಗ್ ಟು ಗೆಟ್, ಇದಿಷ್ಟು ಹೋದರೆ ಒಂದು Cl ಉಳಿದಿದೆ ಇಲ್ಲಿ, ಆರ್ N ಇಲ್ಲೊಂದು ಉಳಿದಿದೆ, ಇಲ್ಲೊಂದು Cl ಇದೆ. ಕಂಬೈನ್ ಆದರೆ this one benzene ring with N2 plus and Cl minus. This is called as benzene diazonium chloride plus NaCl, one molecule of NaCl plus 2 molecules of water sigate. So this reaction is also important. But what you are going to do here is, ಇದೇ ಸ್ಟಾರ್ಟಿಂಗ್ ಮೆಟೀರಿಯಲ್ನ ತಗೊಂಡು ಯು ಸ್ಟಾರ್ಟ್ ವಿತ್ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ and you can prepare different compounds. All this put together we are going to call it as Sandmeyer's reaction. ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಓದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಾಟ್ ಯು ಡೂ ಇನ್ ಕೇಸ್ ಆಫ್ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಅಂದರೆ, ಯು ಸ್ಟಾರ್ಟ್ ವಿತ್, ಇವಾಗ ಯಾವ ಥರ ಬೆನ್ಸಿನ್ ಡೈಅಜೋನಿಯಂ ಸಾಲ್ಟ್ ಫಾರ್ಮ್ ಮಾಡೋದ್ವಲ್ಲ ಅದೇ ಕಂಪೌಂಡಿಂದ ಸ್ಟಾರ್ಟ್ ಮಾಡಬೇಕು. ಸೇ ಐ ವಿಲ್ ಸ್ಟಾರ್ಟ್ ವಿತ್ N2X ಅಂತ ಇಟ್ಕೊಳ್ತೀನಿ. ದಿಸ್ ಇಸ್ ಬೆನ್ಸಿನ್ ಡೈಅಜೋನಿಯಂ ಸಾಲ್ಟ್. ದೆನ್ you are going to treat it with Cu, copper halide. So CuX ಅಥವಾ HX ತಗೊಂಡ್ರೆ, ಅಥವಾ CuX ಅಂತ ಬರೀತೀನಿ ನಾನು ಇಲ್ಲಿ. ಆವಾಗ what is that you are going to get? You can start with, actually ಎರಡು ರೀತಿಯಲ್ಲಿ ಈ ರಿಯಾಕ್ಷನ್ ಬರೀತಾರೆ. You can start with aniline and you can treat it with NaNO2 plus 2HCl and then you can add CuX. ಎರಡು ಬರೆದ್ರೂ ಕೂಡ ಎರಡರದು ಎಂಡ್ ಪ್ರಾಡಕ್ಟ್ ಸೇಮ್ ಆಗಿರುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ವಿತ್ X ಕ್ಯಾನ್ ಬಿ ಬ್ರೋಮಿನ್ ಆರ್ ಕ್ಲೋರಿನ್, ಇದು ಯಾವುದು ಕೂಡ ಆಗಿರ್ಬೋದು. ದಿಸ್ ಇಸ್ ಕಾಲ್ಡ್ ಅಸ್ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್. ಹೋಪ್ ಇಟ್ಸ್ ಕ್ಲಿಯರ್ ಟು ಯು. ದೆನ್ ದ ಕಪ್ಲಿಂಗ್ ರಿಯಾಕ್ಷನ್ ಈಸ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್. ನಿಮ್ಗೆ ಅಷ್ಟೊಂದೇನು ಬರಲ್ಲ ಇದು ಎಲ್ಲೂ. ಬಟ್ ಇಟ್ ಈಸ್ ಬೆಟರ್ ಟು ರಿಮೆಂಬರ್. ರಿಯಾಕ್ಷನ್ ಕೊಟ್ಟು ಅದರಿಂದ ಪ್ರಾಡಕ್ಟ್ ಏನಾದರೂ ಬರೆಯೋಕ್ಕೆ ಹೇಳಿದ್ರೆ ದೆನ್ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ರಿಮೆಂಬರ್ ದ್ಯಾಟ್. ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಅಥವಾ ಬೆನ್ಸಿನ್ ಡೈಅಜೋನಿಯಂ ಹ್ಯಾಲೈಡ್. N2X ತಗೊಳ್ತೀನಿ, ಪ್ಲಸ್ ಯು ಕ್ಯಾನ್ ಟ್ರೀಟ್ ಇಟ್ ವಿತ್ ಫಿನಾಲ್ ಆರ್ ಅನಿಲಿನ್. ಇಲ್ಲಿ OH, ಇಲ್ಲಿ H ಇರುತ್ತೆ, ಎಲ್ಲ ಪ್ಲೇಸಲ್ಲೂ H ಇರುತ್ತೆ. ಸೊ H ವಿಲ್ ಗೋ ವಿತ್ X ಆಸ್ HX. ಇಲ್ಲಿ ಕಪ್ಲಿಂಗ್ ಆಗ್ತಾ ಇದೆ, ಎರಡು ರಿಂಗ್ಸು ಜಾಯಿನ್ ಆಗ್ತಾ ಇದ್ದಾವೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ N2 ಅಂದರೆ N ಡಬಲ್ ಬಾಂಡ್ N, ಆ್ಯಂಡ್ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ರಿಂಗ್ ವಿತ್ OH. ಇಲ್ಲಿ ಕ್ಯಾನ್ ಯು ಸಿ ದರ್ ಇಸ್ ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಆಫ್ ಅ pi electron. ಸೊ ದಿಸ್ ಇಸ್ ಮೋರ್ ಸ್ಟೇಬಲ್. ಓಕೆ, ಸೊ ದಿಸ್ ಇಸ್ ದ ಕಪ್ಲಿಂಗ್ ರಿಯಾಕ್ಷನ್. ಇಲ್ಲಿ ಈ ಕಂಪೌಂಡ್ ಬದಲು ಯು ಕ್ಯಾನ್ ಈವನ್ ಟೇಕ್ ಅನಿಲಿನ್. ಬಟ್ ದೀಸ್ ರಿಯಾಕ್ಷನ್ಸ್ ಕೊಟ್ಟರೆ ಹೇಗೆ ಕೊಡ್ಬೋದು, ರಿಯಾಕ್ಷನನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ಬೋದು. ಅವಾಗ ಇಲ್ಲಿಂದ X ಇಲ್ಲಿಂದ H ತಗೊಂಡ್ರೆ ತೆಗೆದ್ರೆ ಆಯಿತು. ಆ್ಯಂಡ್ ಎಟ್ ದ ಎಂಡ್ ಇಲ್ಲಿ OH ಬರೋ ಬದಲು ಇಫ್ ಯು ಸ್ಟಾರ್ಟ್ ವಿತ್ ದಿಸ್ ಕಂಪೌಂಡ್ ಯು ಆರ್ ಗೋಯಿಂಗ್ ಟು ಗೆಟ್ NH. ಸೊ NH2, ಈ ಕಂಪೌಂಡನ್ನು ನೀವು ಆರೆಂಜ್ ಡೈ, ಇಫ್ ಯು ಗೆಟ್ ದಿಸ್ ವಿಲ್ ಬಿ ಆನ್ ಆರೆಂಜ್ ರೆಡ್ ಡೈ ಆ್ಯಂಡ್ ದಿಸ್ ವಿಲ್ ಬಿ ಯೆಲ್ಲೋ ಡೈ. So this is about the reactions, and then we are moving on to the conversion of aniline to 4-bromoaniline. ಈ reaction ಅನ್ನು ಹೇಗೆ ಮಾಡ್ತೀರಾ? How do you carry out this reaction? What is the nature of aniline? Aniline ದು ನೇಚರ್ ನೋಡಿದ್ರೆ, does it undergo electrophilic substitution ಅಥವಾ nucleophilic substitution ಆಗುತ್ತಾ, ಹೇಗೆ ಬರುತ್ತೆ ಬ್ರೋಮಿನ್ನು ಆ ಪರ್ಟಿಕ್ಯುಲರ್ ಪೊಸಿಷನಿಗೆ, all these things you have to see. So what we do is, we are going to treat aniline. Again, this reaction is not that important because this reaction ಗಳಿರುತ್ತೆ. That doesn't mean you should not read it.
ಇದನ್ನು Br2 ಜೊತೆ ನೀವು ಟ್ರೀಟ್ ಮಾಡಿದ್ರೆ, ಬ್ರೋಮಿನ್ ವಾಟರ್ ಜೊತೆ ಟ್ರೀಟ್ ಮಾಡಿದ್ರೆ, ಆವಾಗ ಇಲ್ಲಿ NH2 ಇರುತ್ತೆ, ಇಲ್ಲಿ ಬ್ರೋಮಿನೇಷನ್ ಆಗುತ್ತೆ. ಆಲ್ ದ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಸ್ ವಿಲ್ ಬಿ ಆಕ್ಯುಪೈಡ್. ನಿಮಗೆ ಬೇಕಾಗಿರೋದು 4 ಬ್ರೋಮೋ, ಇಲ್ಲಿ ಮಾತ್ರ ಆಕ್ಯುಪೈ ಆಗಬೇಕು, ಈ 2 ಗ್ರೂಪ್ ಬೇಡ. ಸೊ ವಾಟ್ ಯು ಡೂ, ಯು ಆರ್ ಗೋಯಿಂಗ್ ಟು ಪ್ರೊಟೆಕ್ಟ್. What do you do here? You start with the aniline and you are going to add anhydride, acetic anhydride ಅನ್ನು add ಮಾಡ್ತೀರಾ, CH3CO twice, and then you are going to add pyridine in the presence of pyridine. ಆವಾಗ ಈ ಗ್ರೂಪು NHCOCH3 ಆಯ್ತು, ಇಲ್ಲಿ ಬಲ್ಕಿ ಗ್ರೂಪ್ ಬಂತು. Now you do the bromination. ಓಕೆ, ಇಲ್ಲಿ ಬ್ರೋಮಿನೇಷನ್ ಮಾಡಿದಾಗ ಇವಾಗ this will be NHCOCH3 and ಇಲ್ಲಿಗೆ ಬ್ರೋಮಿನ್ ಅಟ್ಯಾಚ್ ಆಗುತ್ತೆ. Now you can remove this group by treating with an acid or base. ಯಾವುದಾದ್ರೂ ಟ್ರೀಟ್ ಮಾಡಿ, you are going to end up with NH2 and Br. This will be the products. Ma'am, please do MCQ. ಹೇಳಿದ್ನಲ್ಲ, Sunday you are going to get it in the Sunday's class. All the chapters MCQ will be done in the same class. Conversion of aniline to benzene diazonium chloride already ಹೇಳಿದ್ದೀನಿ, so I am not going to skip it. Then one more thing you have to remember in case of amines. This is the common question. ನೀವು MCQ ನಲ್ಲೂ ಇತ್ತು, ಅದ್ರ ಜೊತೆನಲ್ಲಿ you can even get this in any explanation also. Basic strength of amines. Why amines are basic? RNH2 ತಗೊಂಡ್ರೆ, this can be donated, pair of electrons can be donated, or it can accept H+, so this becomes RNH3+. This is why amine is considered as basic. We'll compare NH3, that's ammonia, with RNH2. We know that alkyl groups ಏನು ಮಾಡುತ್ತೆ, electron ಅನ್ನು donate ಮಾಡ್ತವೆ. So if you consider these two, ಇಲ್ಲಿ electron donating group ಇಲ್ಲ, so these electrons can be donated, but ಇಲ್ಲಿ electron donating group ಇದೆ. So it is easy to donate the lone pair of electron. Electron ಅನ್ನು already ಕೊಡ್ತಾ ಇದಾವೆ alkyl group. So it is easy to donate the lone pair of electrons now. So this is more basic. Okay, we'll take RNH. Secondary amine ತಗೊಳ್ಳೋಣ. This is primary. The first one which we have written now is this is the primary. ಇವಾಗ ಇದನ್ನ ತಗೊಂಡ್ರೆ RNH ಅನ್ನು ತಗೊಂಡ್ರೆ, ಎರಡು ಕೂಡ ಆಲ್ಕೈಲ್ ಗ್ರೂಪ್ಸು ಇಲೆಕ್ಟ್ರಾನ್ ಡೊನೇಟಿಂಗ್. ಆವಾಗ ಇಲೆಕ್ಟ್ರಾನ್ ಡೆನ್ಸಿಟಿ ಆನ್ ನೈಟ್ರೋಜನ್ ಇನ್ಕ್ರೀಸಸ್. ಸೊ ದಿಸ್ ಶುಡ್ ಗಿವ್ ದ ಇಲೆಕ್ಟ್ರಾನ್ಸ್ ಮೋರ್ ಈಸಿಲಿ. ಇಫ್ ಯು ಟೇಕ್ ಆರ್ ಇದು ಸೆಕೆಂಡ್ರಿ ಅಂತ ಬರೀತೀನಿ, ಆ್ಯಂಡ್ ಆರ್ ಎಲ್ಲಾನು ಎನ್ನಲ್ಲಿ ಇದೆ, ಮೂರು ಕೂಡ ಇಲೆಕ್ಟ್ರಾನ್ ಡೊನೇಟಿಂಗ್. ಸೊ ದಿಸ್ ಶುಡ್ ಹ್ಯಾವ್ ದ ಹೈಯೆಸ್ಟ್ ಬೇಸಿಕ್ ಸ್ಟ್ರೆಂತ್, ಬಟ್ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಯಾಕೆಂದರೆ ಬೇಸಿಕ್ ಸ್ಟ್ರೆಂತ್ ಡಿಪೆಂಡ್ಸ್ ಆನ್ 2 ಫ್ಯಾಕ್ಟರ್ಸ್. ಒನ್ ಇಸ್ ದ ಸ್ಟೆರಿಕ್ and the other one is the solvation or the hydration. ಈ ಮಾಲಿಕ್ಯೂಲ್ ಅನ್ನು ವಾಟರ್ಗೆ ಹಾಕಿದಾಗ solvation. If you put this in water, then if you take RNH2 ಅಥವಾ ಇದರ corresponding after accepting the hydrogen, say this has 3 hydrogens, okay, after accepting ಇದು ಹೈಡ್ರೋಜನ್ ಅನ್ನು ತಗೊಂಡ್ರೆ ಏನಾಯ್ತು, RNH3+ ಆಯಿತು. ಇದು ವಾಟರ್ಗೆ ಹಾಕಿದಾಗ this can form 3 hydrogen bonds with the water. We know that the hydrogen can form the hydrogen bond. ಇಲ್ಲಿ ಇದು H+ ಅನ್ನು ತಗೊಂಡಾಗ ಏನಾಗುತ್ತೆ, RNH R 2 ಹೈಡ್ರೋಜನ್ ಬರುತ್ತೆ. ಇದು 2 ಹೈಡ್ರೋಜನ್ ಬಾಂಡ್ ಅನ್ನು ಫಾರ್ಮ್ ಮಾಡಬಹುದು. and if you take this can form only 1 hydrogen bonding. H2O. So the extent of hydrogen bonding is more here. More is the hydrogen bonding. Okay, ಏನಾಗುತ್ತೆ, ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ದ ಆರ್ಡರ್ ಆಫ್ ಸ್ಟೆಬಿಲಿಟಿ. ಆ್ಯಂಡ್ ಮೋರ್ ಇಸ್ ದ ಆಲ್ಕೈಲ್ ಗ್ರೂಪ್. ತುಂಬ ಆಲ್ಕೈಲ್ ಗ್ರೂಪ್ ಇದ್ರೆ ಏನಾಗುತ್ತೆ, ದೆರ್ ವಿಲ್ ಬಿ ಸ್ಟೆರಿಕ್ ಬಲ್ಕಿ ಗ್ರೂಪ್ಸ್ ಇದಾವೆ ಅರೌಂಡ್ ನೈಟ್ರೋಜನ್. ದೆರ್ ವಿಲ್ ಬಿ ಬಲ್ಕಿ ಗ್ರೂಪ್ಸ್ ಇದ್ರೆ ಈಸಿಯಾಗಿ ಲೋನ್ ಪರ್ ಎಲೆಕ್ಟ್ರಾನ್ ಕೊಡಕ್ಕೆ ಬಿಡಲ್ಲ ಅಂದರೆ ದೆರ್ ವಿಲ್ ಬಿ ಡಿಕ್ರೀಸ್ ಇನ್ ದ ಬೇಸಿಕ್ ಸ್ಟ್ರೆಂತ್. ಸೊ ಇದು ಒಂದನ್ನು ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಇಂಪಾರ್ಟೆಂಟ್. ದೇರ್ ಆರ್ 2 ಫ್ಯಾಕ್ಟರ್ಸ್ ವಿಚ್ ಕಾಂಟ್ರಿಬ್ಯೂಟ್ ಟು ದ ಬೇಸಿಕ್ ಸ್ಟ್ರೆಂತ್. ಬಿಕಾಸ್ ಆಫ್ ಆಲ್ ದಿಸ್ ಏನಾಗುತ್ತೆ, the secondary CH3 twice NH, this is a secondary, is more basic. ಎರಡು ಕಾಂಬಿನೇಷನ್ ಆಗುತ್ತೆ, ಒಂದು ಸಾಲ್ವೇಷನು, ಇನ್ನೊಂದು there is one more, that is alkyl groups. And then CH3NH2
and then comes CH3 thrice N, and then comes NH3. This will be the order. If you take arylamine, ಇಲ್ಲಿ NH2 ಇದೆ, ಇಲ್ಲಿರೋ ಲೋನ್ ಪೇರ್ ಎಲೆಕ್ಟ್ರಾನು ದೇ ಆರ್ ಇನ್ವಾಲ್ಡ್ ಇನ್ ದ ರೆಸನೆನ್ಸ್. ಸೊ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇಲ್ಲಿ ಕೊಡಕ್ಕೆ ಸಿಗಲ್ಲ, ಬಿಕಾಸ್ ದೀಸ್ ಕಾಂಟ್ ಗಿವ್. ರೆಸನೆನ್ಸ್ ಅಲ್ಲಿ ಇರೋ ಇನ್ವಾಲ್ವ್ ಆದ್ರಿಂದ ದಿಸ್ ಕೆನಾಟ್ ಬಿ ಗಿವನ್, ದಿಸ್ ಎಲೆಕ್ಟ್ರಾನ್ಸ್ ಕೆನಾಟ್ ಬಿ ಗಿವನ್, ಬಿಕಾಸ್ ಆಫ್ ವಿಚ್ ದಿಸ್ ಇಸ್ ಲೀಸ್ಟ್ ಬೇಸಿಕ್. Electron withdrawing, again electron withdrawing groups decrease acidic strength, electron donating groups like alkyl groups increase the basic strength. Idishtana ನೆನಪಿಟ್ಕೊಳ್ಳಿ. This is important, ಒಂದು ಮಾರ್ಕರ್ ಆಗಿ MCQ ಆಗಿ, along with that the explanation. Okay, then we'll move on to the polymers. Polymers are the large compounds, these are the biomolecules. ಕೆಲವು biomolecules, some of the biomolecules are also polymers, but polymers are the large compounds which are made up of repeating units called as monomers. ಎರಡು ಇದಾವೆ, ಒಂದು ನ್ಯಾಚುರಲ್ ಪಾಲಿಮರ್, ಇನ್ನೊಂದು ಸಿಂಥೆಟಿಕ್. ಇದೆಲ್ಲ ಒಂದು ಮಾರ್ಕರ್ ನಮಗೆ ಬೇಕಾಗಿಲ್ಲ. ಐ ಡೈರೆಕ್ಟ್ಲಿ ಗೋ ಟು ವಾಟ್ ಇಸ್ ನೀಡೆಡ್. ಪ್ರಿಪರೇಷನ್ ನೋಡ್ಕೊಳ್ಳಿ. ದೆನ್ ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಪಾಲಿಮರೈಸೇಷನ್. ಒಂದು ಅಡಿಷನ್ ಪಾಲಿಮರೈಸೇಷನ್, ಇನ್ನೊಂದು ಕಂಡೆನ್ಸೇಷನ್ ಪಾಲಿಮರೈಸೇಷನ್. ಅಡಿಷನ್ ಅಂದರೆ ದಿಸ್ ಹ್ಯಾಪನ್ಸ್, ಆಲ್ವೇಸ್ ಹ್ಯಾಪನ್ಸ್ ವಿತ್ ಬಾಂಡ್ಸ್ ಕಂಟೈನಿಂಗ್ ಡಬಲ್ ಬಾಂಡ್, ಮಲ್ಟಿಪಲ್ ಬಾಂಡ್ ಇರಬೇಕು, ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇರಬೇಕು ಈ ಕಂಪೌಂಡ್ಸ್ ಅಲ್ಲಿ. ಇಲ್ಲಿ ಫಂಕ್ಷನಲ್ ಗ್ರೂಪ್ ಇರಬೇಕು. ಅಗೇನ್ ಡಿಫರೆನ್ಸ್ ಬರಲ್ಲ, ಯಾಕಂದ್ರೆ ದೇರ್ ಆರ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ದ್ಯಾನ್ ದಿಸ್. ಇಲ್ಲಿ ಸ್ಮಾಲ್ ಮಾಲಿಕ್ಯೂಲ್ಸ್ ರಿಮೂವ್ ಆಗಲ್ಲ, ನೋ ರಿಮೂವಲ್ ಆಫ್ ಸ್ಮಾಲ್ ಮಾಲಿಕ್ಯೂಲ್ಸ್. ಇದು ಯಾಕೆ ಬೇಕು ಅಂದರೆ ಯು ನೀಡ್ ಟು ನೋ ದ ಡಿಫರೆನ್ಸ್. ಇಲ್ಲಿ ರಿಮೂವಲ್ ಆಫ್ ಸ್ಮಾಲ್ ಮಾಲಿಕ್ಯೂಲ್ಸ್ ಅಂದರೆ HCl ರಿಮೂವ್ ಆಗ್ಬೋದು, ಅಥವಾ ಇಥೆನಾಲ್ ರಿಮೂವ್ ಆಗ್ಬೋದು, ಅಥವಾ H2O ಮಾಲಿಕ್ಯೂಲ್, ದಿಸ್ ಕೈಂಡ್ ಆಫ್ ಸ್ಮಾಲ್ ಮಾಲಿಕ್ಯೂಲ್ಸ್ ಕ್ಯಾನ್ ಬಿ ರಿಮೂವ್ಡ್. And there is one more thing, homopolymer and copolymer. You have to remember this also. Homo andre similar, copolymer. Co andre, homo andre ಏನು, A ಎಲ್ಲ monomers ಒಂದೇ ಟೈಪ್ ಇರುತ್ತೆ. These combine to give a large polymer. Copolymer ಅಂದ್ರೆ the repeating units can be of different types. ಇಲ್ಲಿ ನೋಡಿ AB ಬರ್ತಾ ಇದೆ. All these are the monomers. There are more than one type of monomer in the copolymer. In case of homopolymer, all the repeating units are of same type. Okay, then ಯಾವುದೆಲ್ಲ ಪಾಲಿಮರ್ಸ್ ಅನ್ನ ಫಾರ್ಮ್ ಮಾಡ್ಬೋದು? ದಿಸ್ ಮೆಥಡ್ ಆಫ್ ಪ್ರಿಪರೇಷನ್ ಈಸ್ ಇದನ್ನ ಇಥಿಲಿನ್ ಗ್ಲೈಕಾಲ್ ಪ್ಲಸ್ ಟೆರಿಥಾಲಿಕ್ ಆಸಿಡ್, ಇದರಿಂದ ಪ್ರಿಪೇರ್ ಆಗೋ ಪಾಲಿಮರ್ನ ವಿ ಆಲ್ಸೋ ಕಾಲ್ ಇಟ್ ಅಸ್ ಟೆರಿಲಿನ್, ಆರ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಡ್ಯಾಕ್ರಾನ್. ಹೆಸರು ನೆನ್ಪಿಟ್ಕೊಳ್ಳಿ. ಮೋನೋಮರ್ಸ್ ಕೊಟ್ಟು ನಿಮಗೆಲ್ಲ ಗೊತ್ತಿರುತ್ತೆ ಬರೆಯೋಕ್ಕೆ ಎಕ್ಸಾಮಲ್ಲಿ, ಬಟ್ ಯು ವಿಲ್ ಬಿ ನೋಯಿಂಗ್ ಓನ್ಲಿ ಒನ್ ನೇಮ್ ಸಾಕಲ್ಲ, ಒನ್ ನೇಮ್ ಅಂತ ಕಲ್ತ್ಕೊಂಡು ಹೋಗಿರ್ತೀರ. ಬಟ್ ಇನ್ನೊಂದು ನೇಮ್ ಬರುತ್ತೆ, ಯು ವಿಲ್ ಬಿ ನೋಯಿಂಗ್ ದ ಸ್ಟ್ರಕ್ಚರ್ ಬಟ್ ಬರೀದೇ ಬರ್ತೀರಾ, ಆ್ಯಂಡ್ ದೆನ್ ಯು ವಿಲ್ ರಿಪೆಂಟ್. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ಇದು ಕಂಡೆನ್ಸೇಷನ್ ಪಾಲಿಮರ್ಸ್. ಹೋಪ್ ಇಟ್ಸ್ ಕ್ಲಿಯರ್ ಟು ಯು. ನಾನು ಅಡಿಷನ್ ಪಾಲಿಮರ್ಸ್ ಮುಗಿಸ್ಬಿಡ್ತೀನಿ, ದೆನ್ ಐ ವಿಲ್ ಗೋ ಟು ದ ಕಂಡೆನ್ಸೇಷನ್. ಇನ್ ಅಡಿಷನ್ ಯಾವುದೆಲ್ಲ ಬೇಕು? ಒಂದು ಪಾಲಿಥೀನ್. ಪಾಲಿಥೀನ್ ಈಸ್ ಫಾರ್ಮ್ಡ್ ಫ್ರಮ್ ದಿ ಮೋನೋಮರ್, ದಟ್ಸ್ ಈಥೀನ್. ಎಲ್ಲದರ ಮೋನೋಮರ್ ಮತ್ತು ಪಾಲಿಮರ್ ಲಿಸ್ಟ್ ಮಾಡಿಟ್ಕೊಳ್ಳಿ. ಈಥೀನ್ ಪಾಲಿಮರೈಸ್ ಟು ಗಿವ್ ಪಾಲಿಥೀನ್. ಈಥೀನ್ ತಗೊಳ್ಳಿ, CH2 ಡಬಲ್ ಬಾಂಡ್ CH, ಯು ಹ್ಯಾವ್ ಟು ಟೇಕ್ N ಮಾಲಿಕ್ಯೂಲ್ಸ್. ಇದನ್ನ ಪಾಲಿಮರೈಸ್ ಮಾಡಿದಾಗ ನೆನ್ಪಿಟ್ಕೊಳ್ಳಿ, ಯಾವತ್ತು ಪಾಲಿಮರೈಸೇಷನ್ ಅಕ್ರಾಸ್ ದಿ ಡಬಲ್ ಬಾಂಡ್ ಆಗೋದು, ಎರಡು ಸೈಡಲ್ಲಿ ಕಂಟಿನ್ಯೂಟಿ ಕೊಡಿ. ಈ ಡಬಲ್ ಬಾಂಡ್ ಹೋಗುತ್ತೆ, CH2 ಬರುತ್ತೆ, N ಮಾಲಿಕ್ಯೂಲ್. ದಿಸ್ ಇಸ್ ಕಾಲ್ಡ್ ಅಸ್ ಪಾಲಿಥೀನ್. ಅಗೇನ್ ವಿ ಹ್ಯಾವ್ ಇನ್ ಪಾಲಿಥೀನ್ ಲೋ ಡೆನ್ಸಿಟಿ ಪಾಲಿಥೀನ್ ಆ್ಯಂಡ್ ಹೈ ಡೆನ್ಸಿಟಿ ಪಾಲಿಥೀನ್. ಲೋ ಡೆನ್ಸಿಟಿ ಅಂದರೆ ಡೆನ್ಸಿಟಿ ಲೋ ಇರುತ್ತೆ, ಯಾಕಂದರೆ ಮಾಲಿಕ್ಯೂಲ್ಸ್ ಅಥವಾ ಪಾಲಿಮರಿಕ್ ಚೈನು ಬ್ರಾಂಚ್ಡ್ ಆಗಿ ಅಟ್ಯಾಚ್ ಆಗುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಜಾಸ್ತಿ ಮಾಲಿಕ್ಯೂಲ್ಸನ್ನು ಅಕಮಡೇಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಆಫ್ ದಿಸ್ ಇಸ್ ಲೋ ಡೆನ್ಸಿಟಿ. ಫಾರ್ ಎಕ್ಸಾಂಪಲ್ ಈ ಥರ ಬ್ರಾಂಚ್ ಇದೆ ಅಂತ ಇಟ್ಕೊಳ್ಳಿ, ಹೌ ವಿಲ್ ಯು ಅಕಮಡೇಟ್ ಮೋರ್ ಚೈನ್ಸ್? ಈ ಥರ ಬ್ರಾಂಚ್ ಇದೆ. HDP, ಹೈ ಡೆನ್ಸಿಟಿ ಪಾಲಿಇಥಿಲಿನ್ ಅಂದರೆ ಯಾವುದಕ್ಕೂ ಬ್ರಾಂಚ್ ಇಲ್ಲ, ಎಲ್ಲ ಲೀನಿಯರು. ಕ್ಯಾನ್ ಯು ಸಿ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಈಸ್ ಮೋರ್ ಹಿಯರ್. ಇಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಈಸ್ ಲೆಸ್. So volume is the same, but number of molecules or the mass is less. So this is called as low density, this is called as high density. Then we have one more, Teflon. ಇದು ಗೊತ್ತಲ್ಲ ನಿಮಗೆ, you use it in the non-stick tawa and all. ಅದರ ಕೋಟಿಂಗ್ ಮಾಡೋಕ್ಕೆ. What is the monomer? Every time remember the monomer, polymer. Tetra fluoro ethene. ಟೆಟ್ರಾಫ್ಲೂರೋ ಅಂದರೆ ಯು ಹ್ಯಾವ್ ಟು ಟೇಕ್ ದ ಸೇಮ್ ಕಂಪೌಂಡ್ CH2 ಹೈಡ್ರೋಜನನ್ನು ರಿಮೂವ್ ಮಾಡಿ ಫ್ಲೋರಿನನ್ನು ಹಾಕಿ, CF2 ಡಬಲ್ ಬಾಂಡ್ CF2. ಯು ಹ್ಯಾವ್ ಟು ಟೇಕ್ N ಮಾಲಿಕ್ಯೂಲ್ಸ್. ಓಕೆ, ಎಲ್ಲ ಪಾಲಿಮರೈಸೇಷನ್ ರಿಯಾಕ್ಷನ್ ಅದರಷ್ಟಕ್ಕೆ ಅದಾಗಲ್ಲ. ಯು ಹ್ಯಾವ್ ಟು ಹ್ಯಾವ್ ದ ಕ್ಯಾಟಲಿಸ್ಟ್ ಅಂಡ್ ದ ಹೈ ಪ್ರೆಷರ್.
ನೆನ್ಪಿಡೋಕ್ಕಾಗಲಿಲ್ಲ ಪ್ರೆಷರ್ ಯಾವುದು ಟೆಂಪರೇಚರ್ ಯಾವುದು ಅಂದರೆ ಮೇಲೆ ಪಾಲಿಮರೈಸೇಷನ್ ಬರೀರಿ, ಕೆಳಗಡೆ ಕೆಟಲಿಸ್ಟ್ ಅಂತ ಬರೀರಿ, ದೆನ್ ಯು ರೈಟ್ ದ ರಿಯಾಕ್ಷನ್. ಅಗೇನ್ ಡಬಲ್ ಬಾಂಡ್ ಹೋಗುತ್ತೆ, ಎರಡು ಸೈಡಲ್ಲಿ ಕಂಟಿನ್ಯೂಷನ್ ಬರುತ್ತೆ, CF2 n times. Then we have one more polymer. This is called as PAN, polyacrylonitrile. Monomer ಯಾವುದು? acrylonitrile. acrylonitrile ಅಂದರೆ ಯು ಸ್ಟಾರ್ಟ್ ಫ್ರಮ್ ದಿ ಸೇಮ್ ಕಂಪೌಂಡ್. ಇದೇ ಕಂಪೌಂಡಿಂದ ಸ್ಟಾರ್ಟ್ ಮಾಡೋದು, ಈಸಿ ನೆನ್ಪಿಟ್ಕೊಳ್ಳೋಕ್ಕೆ. ಇದೇ ಕಂಪೌಂಡಲ್ಲಿ ಒಂದು ಹೈಡ್ರೋಜನ್ ತೆಗೆದು ಸೈನೈಡ್ ಗ್ರೂಪ್ ಹಾಕಿ, CH2 ಡಬಲ್ ಬಾಂಡ್ CH, CN ಅನ್ನು ಕೆಳಗಡೆ ಹಾಕ್ತೀನಿ ಬಿಕಾಸ್ ದಿಸ್ ಡಸಂಟ್ ಪಾರ್ಟಿಸಿಪೇಟ್ ಇನ್ ಪಾಲಿಮರೈಸೇಷನ್. ಯಾವತ್ತು ಅಕ್ರಾಸ್ ದಿ ಡಬಲ್ ಬಾಂಡ್ ಆಗೋದು. ಯು ಟೇಕ್ ಎನ್ ಮಾಲಿಕ್ಯೂಲ್, ಯು ಹ್ಯಾವ್ ಟು ಹ್ಯಾವ್ ದ ಹೈಡ್ರೋಜನ್ ಪೆರಾಕ್ಸೈಡ್ ಆಸ್ ಅ ಕ್ಯಾಟಲಿಸ್ಟ್, ಅಥವಾ ಯಾವುದೇ ಪೆರಾಕ್ಸೈಡ್ ಕ್ಯಾಟಲಿಸ್ಟ್ ಆಗುತ್ತೆ. ಯು ಡೂ ದ ಪಾಲಿಮರೈಸೇಷನ್. ಯು ಆರ್ ಗೋಯಿಂಗ್ ಟು ಗೆಟ್ CH2 ಸಿಂಗಲ್ ಬಾಂಡ್ CH2, ಈ CN ಕೆಳಗಡೆ ಹೋಯಿತು, ಎನ್ ಮಾಲಿಕ್ಯೂಲ್ಸ್. ಸೊ ಎಲ್ಲ ಕೇಸಲ್ಲಿ ಪಾಲಿಮರ್, ಮೋನೋಮರ್ ಯು ರಿಮೆಂಬರ್. ದೆನ್ ಟೆರಿಲಿನ್ ಅಥವಾ ಡಾಕ್ರಾನ್, ಹೌ ಡು ಯು ಪ್ರಿಪೇರ್? ಎರಡು ಆಲ್ಕೋಹಾಲ್ ಗ್ರೂಪು, ಓಕೆ, HO ಆ್ಯಂಡ್ OH ಪ್ಲಸ್ ಎರಡು ಸೈಡಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇದಿರಬೇಕು, ಪಾಲಿಫಂಕ್ಷನಲ್ ಗ್ರೂಪ್ ಇರಬೇಕು. ಹಿಯರ್ ಯು ಆರ್ ಗೋಯಿಂಗ್ ಟು ಟೇಕ್ ಇಥಿಲಿನ್ ಗ್ಲೈಕಾಲ್ ಆರ್ ಈಥೇನ್ 1,2 ಡಯಾಲ್ ಇಂದ ಸ್ಟಾರ್ಟ್ ಮಾಡ್ತೀರಾ. ಈಥೇನ್ 1,2 ಡಯಾಲ್ ಅಂದರೆ ಎರಡು, ಈಥೇನ್ ಅಂದರೆ ಎರಡು ಕಾರ್ಬನ್ ಆಟಮ್ಸು, ಆ್ಯಂಡ್ ಗ್ಲೈಕಾಲ್ ಇಲ್ಲಿ ಯು ಆರ್ ಗೋಯಿಂಗ್ ಟು ಟೇಕ್ ದ ಟೆರಿಥ್ಯಾಲಿಕ್ ಆಸಿಡ್. ದಿಸ್ ಇಸ್ ಕಾಲ್ಡ್ ಆಸ್, ಅದಕ್ಕೆ ನೇಮ್ ಟೆರಿಲಿನ್, ಟೆರಿಥ್ಯಾಲಿಕ್ ಆಸಿಡ್. ನೀವು ಅಮೈನ್ಸಲ್ಲಿ ನೆನ್ಪಿಟ್ಕೊಳ್ಬೋದು, ನೀವು ಥಾಲಿಮೈಡ್ ಅಂತ ಬರ್ತಿದ್ದೀರಾ. ದಿಸ್ ಇಫ್ ದ COH ಗ್ರೂಪ್ಸ್ ಆರ್ ನೇಬರಿಂಗ್ ಟು ಈಚ್ ಅದರ್, ದೆನ್ ಇಟ್ ಇಸ್ ಕಾಲ್ಡ್ ಅಸ್ ಥಾಲಿಕ್ ಆಸಿಡ್. ಇಫ್ ದ COH ಗ್ರೂಪ್ಸ್ ಆರ್ opposite to each other, then this is called as terephthalic acid. Don't forget to put N. ಓಕೆನಾ? ದೆನ್ ದಿಸ್ ರಿಯಾಕ್ಷನ್ ಇಸ್ ಕ್ಯಾರಿಡ್ ಔಟ್. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿಂದ ಈ ಸೈಡಿಂದ ಏನು ಹೋಗುತ್ತೋ ಅದು ಅದೇ ಈ ಫಂಕ್ಷನಲ್ ಗ್ರೂಪ್, ಮತ್ತು ಇಲ್ಲಿಂದ ಏನು ರಿಮೂವ್ ಮಾಡ್ತಾರೆ ಎಲಿಮಿನೇಟ್, ಎರಡು ಸೈಡಿಂದ ಅದನ್ನೇ ರಿಮೂವ್ ಮಾಡಬೇಕು. ಇಲ್ಲಿಂದ OH ಹೋಗುತ್ತೆ, ಇಲ್ಲಿಂದ H ಹೋಗುತ್ತೆ. ಓಕೆ, since you have removed OH from here, you have to remove the same thing from here. Since you have removed H from here, you have to remove the same thing from here. At the end you will end up with ಇಲ್ಲಿ ಬಾಂಡು O, CH2 ಇಲ್ಲೊಂದು O ಇದೆ, CO, C ಡಬಲ್ ಬಾಂಡ್ O, ಈ ಥರನೂ ಬರಿಬೋದು, ಹೇಗಿದೆಯೋ ಅದೇ ಥರನೂ ಬರಿಬೋದು, C ಡಬಲ್ ಬಾಂಡ್ O. ಯಾಕಿಲ್ಲಿ ಇಲ್ಲಿ OH ತೆಗೆದಿದ್ದೀನಿ, so I have to remove OH. N plus N molecules of water. This is what you have to write. So this structure is called as terilin. You have to remember the name of the monomers. List ಇವಾಗಲೇ ಮಾಡಿ ಇಟ್ಕೊಂಡ್ಬಿಡಿ, ಸ್ಟ್ರಕ್ಚರು ಕಲ್ತ್ಕೊಳ್ಳಿ. Then ಪ್ರಿಪರೇಷನ್ ಆಫ್ ನೈಲಾನ್ 6,6. ಹೌ ಡು ಯು ಪ್ರಿಪೇರ್ ನೈಲಾನ್ 6,6? 6,6 ಯಾಕಂತಾರೆ ಅಂದರೆ ಎರಡು ಮೋನೋಮರ್ಸಲ್ಲೂ 6 ಕಾರ್ಬನ್ ಆಟಮ್ಸ್ ಇದ್ದಾವೆ. ಸೊ ಅಗೇನ್ ಆವಾಗ ತಗೊಂಡಿರೋದು ನೆನಪಿದೆಯಲ್ಲ, COOH ಅದೇ ಥರ ನೆನ್ಪಿಟ್ಕೊಳ್ಳಿ. ಬಟ್ ಅಲ್ಲಿ ಬೆನ್ಸಿನ್ ರಿಂಗ್ ಇತ್ತು, ಇಲ್ಲಿ CH2 ಟೈಮ್ಸ್ 4 ಇದೆ. ಓಕೆನಾ? ನೌ ದಿಸ್ ಇಸ್ ಕಾಲ್ಡ್ ಅಸ್ ಅಡಿಪಿಕ್ ಆಸಿಡ್, ಅಥವಾ IUPAC ನೇಮನ್ನು ಕೂಡ ಬರಿಬೋದು. ಆವಾಗ ಏನು ತಗೊಂಡಿದ್ರಿ? OH ತಗೊಂಡಿದ್ರಲ್ಲ, ಇನ್ಸ್ಟೆಡ್ ಆಫ್ ದಾಟ್ ಐ ವಿಲ್ ಟೇಕ್ NH2 ಇಷ್ಟೇ ಡಿಫ್ರೆನ್ಸ್ ಇರೋದು. ಇಲ್ಲಿ CH2 ಅಥವಾ CH2 ಟ್ವೈಸ್. ಎಷ್ಟು ಸರ್ತಿ ಬರಿಬೇಕು? 6 ಟೈಮ್ಸ್ ಬರಿಬೇಕು, ಯಾಕಂದರೆ 6 ಮೋನೋಮರ್ಸ್ ಅಲ್ವಾ, 6 ಕಾರ್ಬನ್ ಆಟಮ್ಸ್ ಇದ್ದಾವೆ, 6. ಸೊ ಇಟ್ ಇಸ್ CH2 ಅಂದರೆ ಹೆಕ್ಸಾ ಮಿಥಿಲಿನ್ ಡೈಅಮೈನ್ ಆ್ಯಂಡ್ ಅಡಿಪಿಕ್ ಆಸಿಡ್. ಗೊತ್ತಾಯ್ತು ಅಂದ್ಕೊಳ್ತೀನಿ. ಹೆಕ್ಸಾ ಮೆಥಿಲಿನ್ ಡೈಅಮೈನ್ ಈ ಥರ ಕಂಪೇರ್ ಮಾಡ್ಕೊಂಡೆ ಓದಿ. ಅಲ್ಲಿ 2 OH ಗ್ರೂಪ್ ಇತ್ತು, ಮಧ್ಯ CH2 2 ಟೈಮ್ಸ್ ಇತ್ತು. ಇಲ್ಲಿ 2 NH ಗ್ರೂಪ್ ಇದೆ, CH2 6 ಟೈಮ್ಸ್ ಇದೆ. ಅಲ್ಲೂ 2 COH ಇತ್ತು, ಮಧ್ಯ ಒಂದು ಬೆನ್ಸಿನ್ ರಿಂಗ್ ಇತ್ತು. ಇಲ್ಲಿ CH 2 ಸತಿ ಇದೆ, ಅದ್ರ ಜೊತೆಯಲ್ಲಿ CH2 4 ಟೈಮ್ಸ್ ಇದೆ. ಯು ಹ್ಯಾವ್ ಟು ಟೇಕ್, ಡೋಂಟ್ ಫರ್ಗೆಟ್ ಟು ಆ್ಯಡ್ ದಿಸ್ N. ಯಾವುದು ಇಲ್ಲಿಂದ ಹೋಗುತ್ತೆ, ಇಲ್ಲಿಂದ OH ಹೋಗುತ್ತೆ, ಇಲ್ಲಿಂದ H ಹೋಗುತ್ತೆ. ಸಿನ್ಸ್ ಯು ಹ್ಯಾವ್ ರಿಮೂವ್ಡ್ OH ಫ್ರಮ್ ಹಿಯರ್, ಯು ಹ್ಯಾವ್ ಟು ರಿಮೂವ್ ದ ಸೇಮ್ ಥಿಂಗ್ ಫ್ರಮ್ ಹಿಯರ್. ಇಲ್ಲಿಂದ ಒಂದು ಹೈಡ್ರೋಜನನ್ನು ತೆಗಿತೀರಾ. ಇದಕ್ಕೆ 553 ಕೆಲ್ವಿನ್. ಟೆಂಪರೇಚರ್ ಪ್ರೆಷರ್ ನೆನಪಾಗಲಿಲ್ಲ ಅಂದರೆ ಹೈ ಟೆಂಪರೇಚರ್ ಹೈ ಪ್ರೆಷರ್ ಅಂತ ಬರೀರಿ. ರಾಂಗ್ ಏನಂತಾರೆ, ಟೆಂಪರೇಚರ್ ಬರೆಯೋಕ್ಕೆ ಹೋಗಬೇಡಿ. ದೆನ್ NH ಸಿಂಗಲ್ ಬಾಂಡ್ CH2 6 ಟೈಮ್ಸ್, ಇಲ್ಲಿಂದ NH. ದೆನ್ C ಡಬಲ್ ಬಾಂಡ್ O, CH2 4 ಟೈಮ್ಸ್, C ಡಬಲ್ ಬಾಂಡ್ O, ಕಂಟಿನ್ಯೂಷನ್ N plus N molecules of water. ಮ್ಯಾಮ್ ಎಲೆಕ್ಟ್ರೋಕೆಮಿಸ್ಟ್ರಿ ನ್ಯೂಮರಿಕಲ್ ಬೇಕು. ಓಕೆ,
ನಿಮ್ದೆಲ್ಲ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಎಲ್ಲ ಹಾಕಿಟ್ಟಿರಿ. ವಿಲ್ ಗೋ ಥ್ರೂ ದೆಮ್ ಆ್ಯಂಡ್ ದೆನ್ ಇನ್ ಕಮಿಂಗ್ ಕ್ಲಾಸಸ್ ವಿಲ್ ಟ್ರೈ ಟು ಇನ್ಕಾಪರೇಟ್ ದಾಟ್. ಆಯಿತಾ? ದೆನ್ ಇನ್ನೊಂದಿದೆ ನೈಲಾನ್ 6 ಅಷ್ಟೇ. ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಕ್ಯಾಪ್ರೋಲ್ಯಾಕ್ಟಮ್. ಇಲ್ಲೇನು ಮಾಡ್ತೀರಾ ಅಂದರೆ NH ಬರೀತೀರಾ, CO 6 ಅಂದರೆ ಈ ಕಂಪೌಂಡಲ್ಲಿ 6 ಕಾರ್ಬನ್ ಆಟಮ್ಸ್, 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು, 5 ಆಯಿತು, 6 ಆಯಿತು, ಈ ಥರ ಅಟ್ಯಾಚ್ ಮಾಡ್ತೀರಾ. ಇವಾಗ ವೆನ್ ದಿಸ್ ಇಸ್ ಹೀಟೆಡ್ ಟು 533 ಕೆಲ್ವಿನ್ ಅಥವಾ 543 ಅರೌಂಡ್ ಹೀಟ್ ಮಾಡಿದಾಗ ಇಲ್ಲಿ ಇದು ಹೈಡ್ರೋಲೈಸ್ ಆಗುತ್ತೆ, ಅದ್ರ ಜೊತೆನಲ್ಲಿ ಬ್ರೇಕ್ ಆಗುತ್ತೆ. ಸೊ ಯು ವಿಲ್ ಎಂಡ್ ಅಪ್ ವಿತ್, ಐಲ್ ಸ್ಟಾರ್ಟ್ ಫ್ರಮ್ ದಿಸ್ ಸೈಡ್, CO 1 2 3 4 5 ಸಲ, CH2 5 times, then I'll be ending with NH, N molecules. If you start with N molecules, you are going to get N molecules of this. This is called as nylon 6. Hope it's clear to you. ಇದ್ರ ಜೊತೆನಲ್ಲಿ ಬೆಕಲೈಟ್ ಸ್ಟ್ರಕ್ಚರ್ ಒಂದು ನೆನ್ಪಿಟ್ಕೊಳ್ಳಿ, ಬಿಕಾಸ್ ಬೆಕಲೈಟ್ ಸ್ಟ್ರಕ್ಚರ್ ಇಸ್ ಇಂಪಾರ್ಟೆಂಟ್. ಯೂಶ್ವಲಿ ಬೆಕಲೈಟ್ ಸ್ಟ್ರಕ್ಚರ್ ಕೇಳ್ತಾರೆ. ಇಫ್ ಯು ಆರ್ ಅಟೆಂಪ್ಟಿಂಗ್ ದ ಪಾಲಿಮರ್ಸ್ ದೆನ್ ಓನ್ಲಿ, ಅದರ್ವೈಸ್ ನೋ ನೀಡ್. ಓಕೆ, ಬೆಕಲೈಟ್ ಸ್ಟ್ರಕ್ಚರ್ ಇಲ್ಲೇ ಬರೆದು ಬಿಡ್ತೀನಿ. ಸೊ ಯು ಸ್ಟಾರ್ಟ್ ವಿತ್ ಹೇಗೆ ಬರೆಯೋದು ನೋಡಿ, ಡಬಲ್ ಬಾಂಡ್ಸು ಹಾಕ್ಬೋದು, OH ಈಸಿ ಇದೆ, ಇಲ್ಲೂ OH, ಇಲ್ಲೂ OH, ಕಂಟಿನ್ಯೂಯೇಷನ್. ಇಲ್ಲಿ ಈ ಥರ ಕೊಟ್ಟರೆ ಕಂಟಿನ್ಯೂಯೇಷನ್, ಇಲ್ಲಿ CH2 ಇಷ್ಟು 3 ಮಾಲಿಕ್ಯೂಲ್ ಮಾಡಬೇಕಾಗಿಲ್ಲ, 2 ಮಾಲಿಕ್ಯೂಲ್ ಬರೆದ್ರು ನಡೆಯುತ್ತೆ. ಎಗೇನ್ ಇಲ್ಲಿ ಏನು ಬರ್ತಿದ್ರೆ ಅದರ ರಿವರ್ಸ್ ಅಷ್ಟೇ, ಇಲ್ಲಿ ಕಂಟಿನ್ಯೂಯೇಷನು, ಇಲ್ಲೂ ಅದೇ ಥರ ಡ್ರಾಯಿಂಗ್ ಮಾಡ್ತಾ ಬಂದರೆ ಆಯಿತು. ಬಟ್ ಇಲ್ಲಿ OH ರಿವರ್ಸ್ ಆಗುತ್ತೆ ಅಷ್ಟೇ. OH continuation. This is the structure of bakelite. Hope it's clear to you. Then the next one which you are going to do is Buna S. Buna S ಅಂದರೆ ಇಲ್ಲೇ ನೋಡ್ಕೊಳ್ಳಿ, ಬ್ಯೂನಾ ಅಂದರೆ ಇದರಲ್ಲಿ ಬ್ಯೂಟಾಡೈನ್ ಇದೆ, 1,3 ಬ್ಯೂಟಾಡೈನ್ ಇದೆ. Along with that you will have styrene. S stands for styrene. 1,3 ಬ್ಯೂಟಾಡೈನ್ ಅಂದರೆ 4 ಕಾರ್ಬನ್ ಆಟಮ್ಸು, 1 ಮತ್ತು 3 ಪೊಸಿಷನಲ್ಲಿ ಡಬಲ್ ಬಾಂಡು, ಉಳಿದಿದ್ದನ್ನೆಲ್ಲ ಹೈಡ್ರೋಜನಿಂದ ಫಿಲಪ್ ಮಾಡ್ಕೊಳ್ಳಿ. ಸ್ಟೈರಿನ್ ಅಂದರೆ ಈಥೀನ್, ಇದು ಒಂದು ಮಾಲಿಕ್ಯೂಲ್ ಅಥವಾ ಒಂದು ಹೈಡ್ರೋಜನ್ ತೆಗೆದು ಅಲ್ಲಿ ಡಬಲ್ ಬಾಂಡ್ ಅಲ್ಲಿ ಬೆನ್ಸಿನ್ ರಿಂಗ್ ಆಡ್ ಮಾಡಿದ್ರೆ, ಸೊ CH2 is ethene. Then if you remove one hydrogen and put the benzene ring, this is called as styrene. ಈ ಸ್ಟೈರಿನ್ ಅಲ್ಲಿ then what you are going to do is ಪಾಲಿಮರೈಸೇಷನ್ ಮಾಡುವಾಗ you shift the double bond. ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತೀರಾ, ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತೀರಾ, ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತೀರಾ. ಆಸ್ ಅ ರಿಸಲ್ಟ್ ಯು ವಿಲ್ ಎಂಡ್ ಅಪ್ ವಿತ್, ಇಲ್ಲಿ ನೋಡ್ಕೊಳ್ಳಿ, CH2 ಸಿಂಗಲ್ ಬಾಂಡ್ CH, ಡಬಲ್ ಬಾಂಡ್ CH, ಸಿಂಗಲ್ ಬಾಂಡ್ CH2, ಅಗೇನ್ CH2 ಆ್ಯಂಡ್ ಅ ಬೆನ್ಸಿನ್ ರಿಂಗ್ ಮೇಲಾದರೂ ಹಾಕ್ಕೊಳ್ಳಿ, ಕೆಳಗಡೆ ಆದರೂ ಹಾಕ್ಕೊಳ್ಳಿ, N molecules. ದಿಸ್ ಇಸ್ ಕಾಲ್ಡ್ ಆಸ್ ಬ್ಯೂಟಾಡೈನ್ ಅಥವಾ ಬ್ಯೂನಾ S ಸ್ಟೈರಿನ್ ಪಾಲಿಮರ್. ಪ್ರಿಪರೇಷನ್ ಆಫ್ ಬ್ಯೂನಾ N, ಇಲ್ಲೇನು ಡಿಫ್ರೆನ್ಸ್ ಇದೆ? ಬ್ಯೂನಾ ಎನ್ನಿಗೂ ಬ್ಯೂನಾ ಎಸ್ಸಿಗೂ ಜನರಲಿ ಬ್ಯೂನಾ S ಜಾಸ್ತಿ ಕೇಳಲ್ಲ, ಬ್ಯೂನಾ N ಜಾಸ್ತಿ ಕೇಳ್ತಾರೆ. ಒಟ್ಟೊಟ್ಟಿಗೆ ಕಲ್ತ್ಕೊಳ್ಳಿ. ಇಲ್ಲೂ ಬ್ಯೂಟಾಡೈನ್ ತಗೊಳ್ತೀರಾ, ಪ್ಲಸ್ ಯು ಆರ್ ಆಡಿಂಗ್ ಅಕ್ರೈಲೋನೈಟ್ರೈಲ್, ನೆನಪಿದೆಯಲ್ಲ ಅಕ್ರೈಲೋನೈಟ್ರೈಲ್. ಸೊ ವಾಟ್ ಯು ಡೂ, ಯು ಗೆಟ್ ಬ್ಯೂನಾ N. ಯು ಸ್ಟಾರ್ಟ್ ವಿತ್ ಬ್ಯೂಟಾಡೈನ್, C, 4 carbon atoms, alternate double bonds, satisfy the valency, plus acrylonitrile ಅಂದರೆ CH2, CH, CN. ಅಲ್ಲಿ ಒಂದು ಹೈಡ್ರೋಜನ್ ರಿಪ್ಲೇಸ್ಡ್ ಬೈ ಬೆನ್ಸಿನ್ ರಿಂಗ್, ಇಲ್ಲಿ ಒಂದು ಹೈಡ್ರೋಜನ್ ರಿಪ್ಲೇಸ್ಡ್ ಬೈ CN ಗ್ರೂಪ್, ಅಷ್ಟೇ ಡಿಫ್ರೆನ್ಸ್ ಇರೋದು. ರೆಸ್ಟ್ ಎವ್ರಿಥಿಂಗ್ ಸೇಮ್. ಯು ಹ್ಯಾವ್ ಟು ಟೇಕ್ N ಮಾಲಿಕ್ಯೂಲ್ಸ್. ಎಲ್ಲೆಲ್ಲ ಬಿಟ್ಟೋಗಿದೆಯೋ ಅಲ್ಲೆಲ್ಲ ಸೇರಿಸ್ಕೊಳ್ಳಿ. ಈ ಡಬಲ್ ಬಾಂಡ್ ಹೋಗಿ ಮೂವ್ ಆಗ್ತಾ ಇರುತ್ತೆ. ಆಸ್ ಅ ರಿಸಲ್ಟ್ ಇಲ್ಲಿ CH2,
ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH2 ಇಲ್ಲಿಂದ ಸ್ಟಾರ್ಟ್ ಮಾಡಿ CH2 CH CN ಇಲ್ಲಿ ಕೆಳಗಡೆ ಬರುತ್ತೆ, ಇದು ಕಂಟಿನ್ಯೂಯೇಷನ್ ಕೊಡುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಬ್ಯೂನಾ ಎನ್. ಇದೆಲ್ಲ ಎಕ್ಸಾಂಪಲ್ ಫಾರ್ ಕೋಪಾಲಿಮರ್ಸ್. ಎರಡು ಡಿಫ್ರೆಂಟ್ ಟೈಪ್ ಆಫ್ ಮೋನೋಮರ್ಸ್ ಇದಾವೆ. ವಿಲ್ ಕನ್ಸಿಡರ್ ಆಲ್ ಯುವರ್ ರಿಕ್ವೆಸ್ಟ್. ಯು ಪುಟ್ ಯುವರ್ ರಿಕ್ವೆಸ್ಟ್, ಏನೆಲ್ಲ ಬೇಕು ಅದನ್ನೆಲ್ಲ ಬರೆದು ಹಾಕ್ಬಿಡಿ. ವಿಲ್ ಟ್ರೈ ಟು ಕವರ್ ಇನ್ ದ ಅಪ್ಕಮಿಂಗ್ ಸೆಷನ್ಸ್. ಯಾಕಂದರೆ ವಿ ಹ್ಯಾವ್ ಲಿಮಿಟೆಡ್ ಟೈಮ್ ಫ್ರಮ್ ನೌ. ಸೊ ನಿಮಗೆ ಏನು ಬೇಕು, ಯಾವುದು ಪರ್ಟಿಕ್ಯುಲರ್ ಚಾಪ್ಟರ್ ಬೇಕು ಅಥವಾ ಎಲ್ಲಿ ಯಾವ ಚಾಪ್ಟರ್ದು ನ್ಯೂಮರಿಕಲ್ಸು. ಸೊ ವೆನ್ ಎವರ್ ವಿ ಡೂ ದ ಕ್ಲಾಸ್ ವಿ ನೋ ದ್ಯಾಟ್ ಕೆಲವು ಚಾಪ್ಟರಿಂದ ಫಿಕ್ಸ್ಡ್ ನ್ಯೂಮರಿಕಲ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಸಾಲಿಡ್ಸಿಂದ ಡೆನ್ಸಿಟಿ ಪ್ರಾಬ್ಲಮ್ ಬರುತ್ತೆ, ಸೊಲ್ಯೂಷನಿಂದ ಕಾಲಿಗೇಟಿವ್ ಪ್ರಾಪರ್ಟೀಸಿಂದ ಬರುತ್ತೆ, ಆ್ಯಂಡ್ ದೆನ್ ಇಲೆಕ್ಟ್ರೋಕೆಮಿಸ್ಟ್ರಿಯಿಂದ ಇದರ್ ನಾನ್ ಸ್ಟಿಕ್ ಕ್ವೆಶನ್ ಬರುತ್ತೆ, ಅದಕ್ಕೆ ರಿಲೇಟೆಡ್ EMFಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ, ಆ್ಯಂಡ್ ದೆನ್ ಕೈನೆಟಿಕ್ಸಿಂದ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಎಲ್ಲಿಂದ ನ್ಯೂಮರಿಕಲ್ಸ್ ಬರುತ್ತೋ ವಿ ಕ್ಯಾನ್ ಸಾಲ್ವ್ ದೆಮ್ ಪುಟ್ ಟುಗೆದರ್, ನಾಟ್ ಆನ್ ಇಶ್ಯೂ. ವಿಲ್ ಕನ್ಸಿಡರ್ ಯುವರ್ ರಿಕ್ವೆಸ್ಟ್. ದೆನ್ ವಾಟ್ ಈಸ್ ವಲ್ಕನೈಸೇಷನ್ ಆಫ್ ರಬ್ಬರ್? ವಲ್ಕನೈಸೇಷನ್ ಅಂದರೆ ಯು ಆಡ್ ದ ಫಸ್ಟ್ ನ್ಯಾಚುರಲ್ ರಬ್ಬರ್ ನೋಡೋಣ. ಡು ಯು ಹ್ಯಾವ್ ದ ಕ್ವಶನ್? ಓಕೆ, ಇಫ್ ಯು ಟೇಕ್ ದ ನ್ಯಾಚುರಲ್ ರಬ್ಬರ್, ನೆನ್ಪಿಟ್ಕೊಳ್ಳಿ, ಇದು ಕೂಡ ನೆನ್ಪಿಟ್ಕೊಳ್ಬೇಕಾಗಿರೋದು. ನ್ಯಾಚುರಲ್ ರಬ್ಬರ್ ಇಫ್ ಯು ಟೇಕ್, it is a linear polymer of isoprene. Monomer ಕೇಳ್ತಾರೆ, isoprene. What is the IUPAC name? 2-methyl 1,3-butadiene. How do you write the structure? 1,3-butadiene ಈ ಥರ ಬರೀತೀರಾ. 2-methyl at the second position you have a methyl group. Okay, ಇದು ನ್ಯಾಚುರಲ್ ರಬ್ಬರ್. ಇದನ್ನು ಪಾಲಿಮರೈಸ್ ಮಾಡ್ತೀರಾ ಸಿಸ್ ಫಾರ್ಮಿಗೆ. ನಾನು ಇಷ್ಟೇ ಬರಿತೀನಿ ಈಗ, ಸಿಸ್ ಟ್ರಾನ್ಸ್ ಬರೆಯಲ್ಲ. ದಿಸ್ ವಿಲ್ ಬಿ ಈಸಿಯರ್ ಫಾರ್ ಮೀ. ಪಾಲಿಮರೈಸ್ ಈ ಥರ ಆಗುತ್ತೆ ಎನ್ ಮಾಲಿಕ್ಯೂಲ್ಸ್ ತಗೊಂಡ್ರೆ. ಸೊ CH2 ಸಿಂಗಲ್ ಬಾಂಡ್ CH3 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH2 ಎನ್ ಮಾಲಿಕ್ಯೂಲ್ಸ್. ದಿಸ್ ಇಸ್ ರಬ್ಬರ್, ನ್ಯಾಚುರಲ್ ರಬ್ಬರ್. ಈ ನ್ಯಾಚುರಲ್ ರಬ್ಬರ್ ತುಂಬ ಸಾಫ್ಟ್ ಆಗಿರುತ್ತೆ. ಯು ಕಾಂಟ್ ಯೂಸ್ ಫಾರ್ ಎನಿ ಪ್ರಾಕ್ಟಿಕಲ್ ಪರ್ಪಸ್. ಸೊ ವಾಟ್ ಯು ಡೂ ಫಾರ್ ದಿ ಸಾಫ್ಟ್ ನ್ಯಾಚುರಲ್ ರಬ್ಬರ್, ಯು ಆರ್ ಗೋಯಿಂಗ್ ಟು ಆ್ಯಡ್, ಏನು ಆ್ಯಡ್ ಮಾಡ್ತೀರಾ ಇದಕ್ಕೆ? ದ ಪ್ರೋಸೆಸ್ ಆಫ್ ಹೀಟಿಂಗ್ ದ ಮಿಕ್ಸ್ಚರ್ ಆಫ್ ರಾ ರಬ್ಬರ್ with sulfur, the calculated amount of sulfur at a temperature say 373 100 degree ಇಂದ 415 Kelvin ತನಕ ಹೀಟ್ ಮಾಡಿದ್ರೆ, then the sulfur forms the cross links. ಕ್ರಾಸ್ ಲಿಂಕ್ಸ್ ಬಂದ ಕೂಡಲೇ ಏನಾಯಿತು? ರಬ್ಬರ್ ಗಟ್ಟಿ ಆಗಿಬಿಡುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ವಲ್ಕನೈಸೇಷನ್. ಸೊ ಏನಾಯ್ತು ಇವಾಗ? ಐ ವಿಲ್ ಸ್ಟಾರ್ಟ್ ವಿತ್ ದಿಸ್ ಕಂಪೌಂಡ್. ಎರಡು ಪಾಲಿಮರ್ಸ್ ತಗೊಳ್ತೀನಿ, ಇದು ಒಂದು ಚೈನ್ ತಗೊಳ್ತೀನಿ, CH2 CH3 ಮೇಲೆ ಬರಿತೀನಿ. ಐ ವಿಲ್ ಸ್ಟಾರ್ಟ್ ವಿತ್ ದ ಸೇಮ್ ಪಾಲಿಮರ್. ಇಲ್ಲಿ ಕಂಟಿನ್ಯೂಷನ್ ಕೊಡ್ತೀನಿ. ಕಂಟಿನ್ಯೂಷನ್ ಅಂದರೆ ಇಟ್ ಇಸ್ ಅ ಪಾಲಿಮರ್ ಅಂತ. ಡಬಲ್ ಬಾಂಡ್ CH2 ಇಲ್ಲೂ ಡಬಲ್ ಕಂಟಿನ್ಯೂಷನ್. ಹಾಗೆ ಐ ವಿಲ್ ಟೇಕ್ ಇನ್ನೊಂದು ಚೈನು CH2 CH3 ಡಬಲ್ ಬಾಂಡ್ CH2. ನಾವು ಸಲ್ಫರ್ ಆ್ಯಡ್ ಮಾಡಿದಾಗ ಇದು ಎರಡು ಸಾಫ್ಟ್ ಚೈನ್ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಒಂದು ಡಬಲ್ ಬಾಂಡ್ ಹೋಗುತ್ತೆ, ಇಲ್ಲಿಂದ ಒಂದು ಡಬಲ್ ಬಾಂಡ್ ಹೋಗುತ್ತೆ. ದೆನ್ ದ ಸಲ್ಫರ್ ಫಾರ್ಮ್ಸ್ ದಿ ಕ್ರಾಸ್ ಲಿಂಕ್ಸ್. ಎಲ್ಲಿ ಡಬಲ್ ಬಾಂಡ್ ಹೋಗಿತ್ತೋ ಆ ಎರಡು ಕಾರ್ಬನ್ ಮಧ್ಯೆ ದಿಸ್ ಫಾರ್ಮ್ಸ್ ದಿ ಕ್ರಾಸ್ ಲಿಂಕ್ಸ್. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ವಲ್ಕನೈಸೇಷನ್. ಬಯೋಡಿಗ್ರೇಡೇಬಲ್ ಮತ್ತು ನಾನ್ ಬಯೋಡಿಗ್ರೇಡೇಬಲ್ ಪಾಲಿಥೀನ್ ಎಲ್ಲ ಕೂಡ ನಾವು ಯೂಶ್ವಲಿ ಯಾವುದು ಟೆಫ್ಲಾನ್, ಪಾಲಿಥೀನ್ ಇದೆಲ್ಲ ಕೂಡ ನಾನ್ ಬಯೋಡಿಗ್ರೇಡೇಬಲ್. ಬಯೋಡಿಗ್ರೇಡೇಬಲ್ ಬೇಕಾದರೆ ಒಂದೆರಡು ಎಕ್ಸಾಂಪಲನ್ನು ನೆನ್ಪಿಟ್ಕೊಳ್ಳಿ. ಯಾವುದೆಲ್ಲ ನೆನ್ಪಿಟ್ಕೊಳ್ತೀರಾ? ನೈಲಾನ್ 2, ನೈಲಾನ್ 6 ಇದೆ. ಓಕೆ, ಪಾಲಿ ಬೀಟಾ ಹೈಡ್ರಾಕ್ಸಿ ಬ್ಯೂಟಿರೇಟ್ ಇದೆ. ಯು ಕ್ಯಾನ್ ಟೇಕ್ ಎನಿ ಆಫ್ ದೆಮ್. ಸೊ ಪುಟ್ ಟುಗೆದರ್. ಇಲ್ಲಿ ನಿಯೋಪ್ರಿನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಈಸ್ ನಿಯೋಪ್ರಿನ್? ಅದನ್ನು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಯೋಪ್ರಿನ್ ಅಂದರೆ ಜನರಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ನೈಲಾನ್ 6 ಹೊಸ ಮಾಡೆಲ್ ಪೇಪರ್ ಬೇರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದೇ ವೋಂಟ್ ಬಿ ಗಿವಿಂಗ್ ದ ಟಫ್ ಕ್ವೆಶನ್ಸ್ ಐ ಗೆಸ್. ಸೊ ಪಾಸ್ಟ್ ಪೇಪರ್ಸಲ್ಲಿ ರಿಪೀಟ್ ಆಗಿರೋ ಕ್ವಶನನ್ನು ನೋಡ್ಕೊಳ್ಳಿ. ನ್ಯಾಚುರಲ್ ರಬ್ಬರಲ್ಲಿ ಇಲ್ಲಿ CH3 ಇತ್ತಲ್ಲ, ಅದ್ರ ಬದಲು Cl ಹಾಕ್ಕೊಳ್ಳಿ ಅಷ್ಟೇ. CH ಡಬಲ್ ಬಾಂಡ್ CH3 ಪಾಲಿಮರೈಸೇಷನ್ ಮಾಡಿ ಎನ್ ಮಾಲಿಕ್ಯೂಲ್ಸ್ ತಗೊಳ್ಳಿ. ಈ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು, ಇದು ನೆಕ್ಸ್ಟ್ ಕಂಪೌಂಡಿಗೆ ಹೋಗಿ ಅಟ್ಯಾಚ್ ಆಯಿತು. ಬಿಕಾಸ್ ಆಫ್ ವಿಚ್ CH2 Cl CH CH3 CH2 ಸಾರಿ
ಇದು CH2 ಆಗಬೇಕು and the continuation. This is called as neoprene and the starting material is called as chloroprene. ಸೊ ಒಂದು ಲಿಸ್ಟ್ ಮಾಡ್ಕೋಬೇಕು ಇವಾಗ. ದಟ್ಸ್ ವಾಟ್ ಯು ಹ್ಯಾವ್ ಟು ಡೂ. MCQs ಮಾಡೋಣಪ್ಪ. ಇದು ಯಾವುದೆಲ್ಲ ಬೇಕು ನಿಮಗೆ? ಪಾಲಿಸ್ಟೈರಿನ್ ನೋಡ್ಕೊಳ್ಳಿ, PVC, ಪಾಲಿವಿನೈಲ್ ಕ್ಲೋರೈಡ್ ನೋಡ್ಕೊಳ್ಳಿ, ಬೇಕಲೈಟ್ ನೋಡ್ಕೊಳ್ಳಿ. ಆಲ್ ದಿಸ್ ಆರ್ ಇಂಪಾರ್ಟೆಂಟ್. ಸಿ ದ ಕ್ವಶನ್ಸ್ ವಿಚ್ ಹ್ಯಾವ್ ಕಮ್. ಒಂದು ಮಾರ್ಕ್ಗೆ ಒಂದು ಕ್ವಶನ್ ಬರುತ್ತೆ ಆ ಮೈನ್ಸಿಂದ. ಒಂದು ನೇಮಿಂಗ್ ನೆನ್ಪಿಟ್ಕೊಳ್ಳಿ, ಅಥವಾ ನೇಮ್ಡ್ ರಿಯಾಕ್ಷನ್ಸ್ ನೆನ್ಪಿಟ್ಕೊಳ್ಳಿ, ಅಥವಾ ರೀಸನಿಂಗ್ ಟೈಪ್ ಆಫ್ ಕ್ವಶನ್ಸ್. ಸೊ ಒಂದು ಮಾರ್ಕ್ಗೆ ತಗೊಳ್ಬಾರ್ದು. ನಾನು ಪಾರ್ಟ್ ಏನಲ್ಲಿ ಹೇಳ್ತಾ ಇದ್ದೀನಿ, ಬೇಸಿಕ್ ಸ್ಟ್ರೆಂತ್ ಆರ್ ದ IUPAC ನೇಮಿಂಗ್ ಆರ್ ದ ರೀಸನ್ಸ್ ಆರ್ ದ ಜನರಲಿ ಇದು ಕೇಳಲ್ಲ, ಬಟ್ ಬೆಟರ್ ಟು ರಿಮೆಂಬರ್. ಆರ್ಗ್ಯಾನಿಕ್ ಪಾರ್ಟಲ್ಲಿ ಯಾವುದೇ ರಿಯಾಕ್ಷನ್ಸನ್ನು ಕೂಡ ಕೇಳ್ಬೋದು. ಸೊ ನೇಮ್ಡ್ ರಿಯಾಕ್ಷನ್, ಪ್ರೆಡಿಕ್ಟ್ ದ ಪ್ರಾಡಕ್ಟ್. ಹಾಂ, ಇನ್ನೊಂದು ಹೌ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ವಿಚ್ ರಿಯೇಜೆಂಟ್, ಅದು ಕೂಡ ಇಂಪಾರ್ಟೆಂಟು. ವಿಚ್ ರಿಯೇಜೆಂಟ್ ಇಸ್ ಯೂಸ್ಡ್ ಇನ್ ದ ಡಿಸ್ಟಿಂಗ್ವಿಷನ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಮೈನ್ಸ್. ದಟ್ ಆಲ್ಸೋ ಯು ಹ್ಯಾವ್ ಟು ಸಿ. ಹೌ ಡು ದೇ ರಿಯಾಕ್ಟ್ ವಿತ್ ಪ್ರೈಮರಿ ಅಮೈನ್, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ವಿ ಆಲ್ರೆಡಿ ಹ್ಯಾವ್ ಸ್ಟಡೀಡ್. ಏನು ಬರೀಬೇಕು 2 ಮಾರ್ಕ್ಸ್ಗೆ? 2 ಮಾರ್ಕ್ಸ್ಗೆ ಯು ಹ್ಯಾವ್ ಟು ಸೇ the primary amine reacts with chloroform when it is heated with chloroform and alcoholic KOH, it forms the isocyanide. Matte reaction. Write the chemical equation for the conversion of nitrobenzene to aniline. Nitrobenzene bariri, aniline bariri ಮೇಲ್ಗಡೆ. This is a reduction reaction. 2 marks ಕೇಳೋದ್ರಿಂದ, though they ask the chemical equation, since you, if you are aiming for 70 out of 70, better to write the sentence also. Then why primary amines have the higher boiling point than the tertiary amines? So ಇದನ್ನೇ ನಾನು ರೀಸನಿಂಗ್ ಅಂತ ಹೇಳಿದ್ದು. ಇನ್ ಕೇಸ್ ಆಫ್ ಪ್ರೈಮರಿ ಅಮೈನ್ಸ್ ಯು ಹ್ಯಾವ್ ಏನಿರುತ್ತೆ, there are more hydrogen bonding, so more energy is required to break that. So because of the extensive hydrogen bonding, primary amines have higher boiling point than the tertiary amines. This is what you have to remember. Adr jotenalli which is the one that is that helps to distinguish between primary, secondary and tertiary amine. ಓಕೆ, ಇದನ್ನು ಹಿನ್ಸ್ಬರ್ಗ್, ಇದು ಕೂಡ ಒಂದು ಮಾರ್ಕಿಗೆ ಇಂಪಾರ್ಟೆಂಟ್. ಇದನ್ನು ಒಂದು ನೋಡ್ಕೊಂಬಿಡಿ. ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂದರೆ ಏನು? ವಾಟ್ ಇಸ್ ದ ನೇಮ್, ವಾಟ್ ಇಸ್ ದ ಫಾರ್ಮುಲಾ ಆಫ್ ದಿ ಹಿನ್ಸ್ಬರ್ಗ್ ರಿಯೇಜೆಂಟ್, ಆರ್ ವಾಟ್ ಇಸ್ ದ ನೇಮ್? ದಿಸ್ ಇಸ್ ಕಾಲ್ಡ್ as benzene sulfonyl chloride. ಓಕೆ, ನೀವು ಪ್ರೈಮರಿ ಅಮೈನ್ ತಗೊಂಡು ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್ ಹಾಕಿದ್ರೆ what you get a precipitate that is soluble in alkali. If you take the secondary amine and add benzene sulfonyl reagent, okay, aವಾಗ ಏನು ಸಿಗುತ್ತೆ? The product will be insoluble in alkali because ಇಲ್ಲಿ acidic hydrogen ಇರಲ್ಲ. This doesn't react at all. So this is how you write the reaction. I mean, you distinguish between primary, secondary and the tertiary amine. Then, how is buna-S prepared? Write the equation. Buna-S andrenu? Buta-1,3-diene. When it is treated with styrene, you end up with buna-S. Amela reaction bariri. What are homopolymers? Homopolymers are the polymers which are made up of the repeating only one type of monomers. Give example. ಈ ಪಾಲಿಥೀನ್ ಕೊಡ್ಬೋದು. ಯಾವುದು ಒಂದು ಅಡಿಷನ್ ಪಾಲಿಮರ್ಸ್ ಎಲ್ಲ ಹೋಮೋಪಾಲಿಮರ್ಸ್ ಜನರಲಿ ಆಗುತ್ತೆ. Write the IUPAC name of isoprene. ಇದನ್ನು ಆಲ್ರೆಡಿ ಹೇಳಿದ್ದೀನಿ. Isoprene is a monomer of the natural rubber. So 2-methyl-1,3-butadiene. This is what we are going to write. ಇದಿಷ್ಟು ಇವತ್ತಿನ ಸೆಷನು. ಸಂಡೇ ತಿರ್ಗಾ ಮೀಟ್ ಆಗೋಣ. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ MCQs. ಎಲ್ಲ ಚಾಪ್ಟರಿಂದ ಇಂಪಾರ್ಟೆಂಟ್ MCQ ತಗೊಂಡು ಒಂದು ವಿಲ್ ಡೂ ಒನ್ ಸೆಷನ್. ಓಕೆ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. Fill out the forms to get the notes. Good night.